ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ. ಬನ್ನಿ ಸ್ನೇಹಿತರೆ, ನಮ್ಮ ಕ್ಲಾಸ್ನಲ್ಲಿ ಈ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಏನು 2025ರ RRB ಗ್ರೂಪ್ ಡಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆನ ಡಿಸ್ಕಸ್ ಮಾಡೋಣ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಲೇ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ. ಇದು ಸಾಮಾನ್ಯ ಜ್ಞಾನದ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಆಗಿದೆ. ಮತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆ ಲಾಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ 20 ಪ್ರಶ್ನೆಗಳ 20 ಮಾರ್ಕ್ಸಿನ ಕಂಪ್ಲೀಟ್ ಮಾದರಿ ಪ್ರಶ್ನೆ ಪತ್ರಿಕೆ ಕ್ವಶನ್ಗಳು ಇದರಲ್ಲಿ ಒಳಗೊಂಡಿರ್ತೇವೆ. ಹಾಗಾಗಿ ಈ ಕ್ಲಾಸನ್ನು ಕೊನೆ ತನಕ ನೋಡಿ. ಮತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಮಾಡಲ್ ಕ್ವಶನ್ ಪೇಪರಲ್ಲಿ ಏನಪ್ಪ ಅಂದರೆ ನಾನು 360 ಡಿಗ್ರಿ ಏನಪ್ಪ ಅನಾಲಿಸಿಸ್ ಅನ್ನು ಮಾಡ್ತೀನಿ. ಹಾಗಾಗಿ ಈ ಕ್ಲಾಸು ಮುಂಬರುವಂಥ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಏನಪ್ಪ ಅಂದರೆ ಬಹಳ ಮಹತ್ವದಾಗ್ತದೆ, ಹಾಗೂ ನಿಮಗೂ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂದರೆ ಒಂದು ಡಿಟೇಲ್ವಾದ ಅನಾಲಿಸಿಸ್ ಜೊತೆ ನಾನು ಏನಪ್ಪ ಅಂದರೆ ಮುಂಬರುವಂಥ ಈ ಕ್ವಶನ್ಗಳ ಮೇಲೆ ನಿಮಗೆ ಯಾವ ರೀತಿ ಏನಪ್ಪ ಅಂದರೆ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಈ ಕ್ಲಾಸಲ್ಲಿ ಹೇಳ್ತೇನೆ. ಹಾಗಾಗಿ ಈ ಕ್ಲಾಸನ್ನು ಕೊನೆ ತನಕ ನೋಡಿ. ಮತ್ತು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕ್ಲಾಸನ್ನು ಲೈಕ್ ಮಾಡಿರಿ ಮತ್ತು ಕ್ಲಾಸನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಕ್ಲಾಸನ್ನು ಶುರು ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಯಾವ ಮಹಾಜನಪದವು 8 ಗಣರಾಜ್ಯಗಳ ಕುಲಗಳ ಒಕ್ಕೂಟವಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಮಹಾಜನಪದವು 8 ಗಣರಾಜ್ಯ ಕುಲಗಳ ಒಕ್ಕೂಟವಾಗಿತ್ತು ಅಂತ ಕೇಳಿದರೆ ಇದರಲ್ಲಿ ಯಾವ ಮಹಾಜನಪದ ಅಂತ ಅವ್ರು ಕೇಳ್ತಾರೆ. ನೋಡಿ, ನಾನು ನಿಮಗೆ ಪ್ರತಿಯೊಂದು ಪ್ರಶ್ನೆಗೂ ಸ್ವಲ್ಪ ಸಮಯ ಕೊಡ್ತೀನಿ. ಓಕೆ, ಆ ಸಮಯದ ಆದ ನಂತರ ನಾನು ಅದರದ್ದು ಉತ್ತರನ ಹೇಳ್ತೀನಿ ಮತ್ತು ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹಾಗಾಗಿ ಇದಕ್ಕೂ ಕೂಡ ನಾನು ನಿಮಗೆ ಸಮಯ ಕೊಡ್ತಾ ಇದ್ದೀನಿ. ಇದ್ರ ಉತ್ತರ ಏನಂತ ಹೇಳಿ. ಐ ಹೋಪ್ ನೋಡಿ, ಇದು ಆನ್ಸರ್ ಏನಿದೆ ಪ್ರತಿಯೊಂದು ಕ್ವಶನ್ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಯಾಕಪ್ಪ ಅಂದ್ರೆ ನಾನು ಈ ಕ್ಲಾಸ್ ರೆಕಾರ್ಡೆಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆದ ಉತ್ತರನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಬನ್ನಿ, ಈ ಪ್ರಶ್ನೆದ ಉತ್ತರ ನಾನು ಹೇಳ್ತೀನಿ. ನೋಡಿ, ಈ 8 ಗಣರಾಜ್ಯಗಳ ಒಕ್ಕೂಟದಲ್ಲಿ ಯಾವುದು ಮಹಾಜನಪದವು ಅದರ ಭಾಗವಾಗಿತ್ತು ಅಂತಂದರೆ ವಜ್ಜಿ ಅನ್ನೋದು ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಈ ವಜ್ಜಿ ಅನ್ನೋದು ಸರಿಯಾದ ಹೋಗುತ್ತೆ. ಈ ವಜ್ಜಿ ಅನ್ನೋದಲ್ಲ 8 ಗಣರಾಜ್ಯಗಳ ಕುಲಗಳ ಒಕ್ಕೂಟವಾಗಿತ್ತು ಅಂತ ಅಂದು ಇತಿಹಾಸಕಾರರು ಯಾವುದೋ ಒಂದು ಆಧಾರದ ಮೇಲೆ ಹೇಳ್ತಾರಪ್ಪ ಅಂದರೆ ಬುದ್ಧಘೋಷನ ಯಾರ್ದು ಬುದ್ಧಘೋಷನ ಒಂದು ಕೃತಿ ಇದೆ. ಯಾವುದು? ಸುಮಂಗಲ ವಿಲಾಸನಿ ಅಂತೇಳಿ. ಈ ಸುಮಂಗಲ ವಿಲಾಸಿನ ಪ್ರಕಾರ ಇತಿಹಾಸ ತಜ್ಞರು ಏನು ಹೇಳ್ತಾರಲ್ಲ, ವಜ್ಜಿ ಅನ್ನೋದಲು ಇದು 8 ಗಣರಾಜ್ಯಗಳ ಒಕ್ಕೂಟದ ಒಂದು ಮಹಾಜನಪದವಾಗಿತ್ತು ಅಂತೇಳಿ ನಂಬ್ತಾರ. ಈ ವಜ್ಜಿ ಏನದಲ್ಲ, ವಜ್ಜಿ ಇದು ಪಶ್ಚಿಮ ಭಾರತ, ಪಶ್ಚಿಮ ಭಾರತ ಗಂಗಾ ನದಿಯ ಉತ್ತರ ಭಾಗ, ಅದೇ ರೀತಿ ನೇಪಾಳದ ಪರ್ವತಗಳ ತನಕ ಏನಪ್ಪಾ ಅಂದ್ರೆ ಈ ವಜ್ಜಿ ಹರಡಿತ್ತು ಅಂತ ನಾವು ಹೇಳ್ಬೋದು. ಟೋಟಲಾಗಿ 8 ಒಕ್ಕೂಟಗಳು ಯಾವುವು ಈ 8 ಗಣರಾಜ್ಯಗಳ ಸ್ನೇಹಿತರೆ, ಈ 8 ಗಣರಾಜ್ಯಗಳ ಒಕ್ಕೂಟಗಳು ಯಾವುವು ಅಂತ ನೋಡೋದಾದ್ರೆ ನೋಡಿ, ವಜ್ಜಿ ಒಂದು ಅದೇ ವಜ್ಜಿ ಅಂತ ಐತಿ. ಅನಂತರ ಲಚ್ಚ ಹವೇಸಿ ಅಂತ ಕರಿತೇವೆ ನಾವು. ಲಚ್ಚ ಚಾವೇಸಿ ಅಂತೆ, ಲಚ್ಚ ಚಾವೀಸ್ ಅನ್ನೋದಲ್ಲ, ಇದನ್ನು ಕೂಡ 8 ಗಣರಾಜ್ಯಗಳ ಒಕ್ಕೂಟದಲ್ಲಿ ಸೇರಿದ್ದು. ಆನಂತರ ಇತಿಹಾಸ ಅಂತ ಕರಿತೇವೆ. ವಿದ್ಯಾಹಾಸ ಮತ್ತು ನಯಾಸ ಮತ್ತು ಇನ್ನೊಂದು ಯಾವ್ದು ಬರ್ತದೆ ಸ್ನೇಹಿತರೆ, ಜ್ಞಾಂತ್ರಿಕಾಸ ಅಂತ ಬರ್ತದ. ಜ್ಞಾಂತ್ರಿಕಾಸ ಅಂತ ಬರ್ತದ. ಇವು ಏನಪ್ಪ ಅಂದ್ರೆ ಪ್ರಮುಖವಾದಂಥ 8 ಗಣರಾಜ್ಯ ಒಕ್ಕೂಟದಲ್ಲಿ ಇರುವಂಥದ್ದು.
ಓಕೆ. ಆನಂತರ ವೈಶಾಲಿ ಏನದಲ್ಲ ರಾಜಧಾನಿ ಯಾವುದು ಲಿಚ್ಚಾಬಿ ಮತ್ತು ವಜ್ರದ ಒಕ್ಕೂಟಗಳಿಗೆ ಏನಪ್ಪಾ ಅಂದ್ರೆ ಒಳಪಡಿತಿತ್ತು. ಏನಂತರ ವೈಶಾಲಿ ಏನದಲ್ಲ ಸ್ನೇಹಿತರೆ, ಈ ವೈಶಾಲಿ ರಾಜಧಾನಿ ಏನದಲ್ಲ, ವೈಶಾಲಿ ರಾಜಧಾನಿ ಇದು ಏನಪ್ಪಾ ಅಂದ್ರೆ ಈ ವಜ್ಜಿಯ ರಾಜಧಾನಿ ಕೂಡ ಆಗಿತ್ತು. ಏನು, ವಜ್ಜಿಯ ರಾಜಧಾನಿ ಕೂಡ ಆಗಿತ್ತು. ಮತ್ತು ಈ ವಜ್ಜಿ ಜೊತೆನೆ ಏನಪ್ಪಾ ಅಂದ್ರೆ ಈ ವೈಶಾಲಿ ಏನಪ್ಪಾ ಅಂದ್ರೆ ಈ ಲಿಚ್ಚಾವಿ ಏನದಲ್ಲ ಇದನ್ನು ಕೂಡ ಏನಪ್ಪಾ ಅಂದ್ರೆ ಈ ವೈಶಾಲ್ಯ ರಾಜಧಾನಿಯಲ್ಲಿ ಸೇರುತ್ತು ಅಂತ ಹೇಳ್ಬೋದು ನಾವು. ಇನ್ನ ವತ್ಸದು, ಓಕೆ, ವತ್ಸದು ಏನಂತ ಸ್ವಲ್ಪ ನೋಡೋದಾದ್ರೆ ನೋಡಿ, ಪ್ರತಿಯೊಂದು ನಾನು ಏನಪ್ಪ ಅಂದ್ರೆ ನಾನು ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಈ ವತ್ಸಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ವಂಶ ಅಂತ ಕೂಡ ಕರೀತಾರೆ. ಏನಂತ, ಈ ವತ್ಸಗೆ ವಂಶ ಅಂತ ಕೂಡ ಕರಿತಿದ್ರು ಇದಕ್ಕೆ. ಇದು ಏನಪ್ಪಾ ಅಂದ್ರೆ ಗಂಗಾದ ದಕ್ಷಿಣ ಭಾಗದಲ್ಲಿ ಏನು ವತ್ಸ ಏನದಲ್ಲ, ಗಂಗಾದ ದಕ್ಷಿಣ ಭಾಗದಲ್ಲಿ ಮತ್ತು ಗಂಗಾದ ದಕ್ಷಿಣ ಭಾಗದಲ್ಲಿ ಇದು ಇತ್ತು ಅಂತ ಹೇಳ್ಬೋದು. ಓಕೆ, ಇದರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕೋಸಂಬಿ ಆಗಿತ್ತು. ಏನು, ಕ್ಯಾಪಿಟಲ್ ರಾಜಧಾನಿ ಯಾವ್ದಾಗಿತ್ತು, ಕೋಸಂಬಿ ಆಗಿತ್ತು. ಕೌಸಂಬಿ, ಕೌಶಂಬಿ ಅಂತ ಕರೀರಿ. ಕೌಶಂಬಿ ಇದರದು ಏನಪ್ಪಾ ಅಂದ್ರೆ ರಾಜಧಾನಿ ಆಗಿತ್ತು. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಹತ್ತಿಯನ್ನು ಇಲ್ಲಿ ಏನಪ್ಪಾ ಅಂದ್ರೆ ಹತ್ತಿಯನ್ನು ಬೆಳೆಯಲಾಗ್ತಿತ್ತು. ಹತ್ತಿ, ಕಾಟನ್ ಅನ್ನ ಇಲ್ಲಿ ಬೆಳೆಯಲಾಗ್ತಿತ್ತು ಅಂತ ಹೇಳ್ಬೋದು. ಓಕೆ, ಅನಂತರ ಇದು ಈ ಮತ್ಸ್ಯದ ಫೇಮಸ್ ರಾಜ ಬದಲಾಗಿ ಏನಪ್ಪಾ ಅಂದ್ರೆ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದ್ರು. ಹಾಗಾಗಿ ಇದ್ರದ್ದು ಫೇಮಸ್ ರಾಜ ಯಾರಪ್ಪ ಅಂದ್ರೆ ಉದಯಯಾನ ಅಂತ ಕರೀತಾರ. ಯಾರು, ಉದಯಯಾನ. ಈ ವತ್ಸದ ಅತ್ಯಂತ ಫೇಮಸ್ ರಾಜ ಅಂತ ಹೇಳ್ಬೋದು. ಓಕೆ, ಮಗದ ಬದಲಾಗಿ ಕೂಡ ಬಹಳಷ್ಟು ಬಾರಿ ಕೇಳ್ತಾರ. ಈ ಮಗದ ಬದಲಾಗಿ ಮುಖ್ಯವಾಗಿ ಏನು ಕೇಳ್ತಾರಪ್ಪ ಅಂದ್ರೆ ಮಗದ ಇದು ಪ್ರಸ್ತುತವಾಗಿ ಏನಪ್ಪಾ ಅಂದ್ರೆ ಯಾವ ರಾಜ್ಯದಲ್ಲಿ ಇತ್ತು ಅಂತ ಕೇಳ್ತಾರ. ಓಕೆ, ಮಗದ ಏನದಲ್ಲ ಬಿಹಾರದ ಮಗದ ಏನದಲ್ಲ ಸ್ನೇಹಿತರೆ, ಬಿಹಾರದ ಪಟ್ನಾ ಮತ್ತು ಗಾಯಾ ಜಿಲ್ಲೆಗಳ ಪ್ರದೇಶ ಏನದಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಈ ಮಗದನ್ನ ಕಂಡು ಬರ್ತಿತ್ತು ಅಂತ ಹೇಳ್ಬೋದು. ಇದು ಮಗದ ಏನದಲ್ಲ ಗಂಗಾ, ಇಲ್ಲಿ ಏನು ಇದ್ರ ಬದಲಿಗೆ ನಾನಪ್ಪ ಅಂದ್ರೆ ಯಾವ್ದೋ ಎಕ್ಸಾಮ್ಸ್ ಅಲ್ಲಿ ಯಾವ ಬದಲಿಗೆ ಏನು ಪ್ರಶ್ನೆ ಕೇಳ್ತಾನಲ್ಲ ಅದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಗಂಗಾ ಇದೇನದಲ್ಲ ಗಂಗಾ ನದಿ, ಓಕೆ, ಮತ್ತು ಸೋನ್ ನದಿ ಮತ್ತು ಚಂಪಾ ನದಿಗಳ ಗಡಿಯನ್ನ ಹಂಚಿಕೊಂಡಿತ್ತು ಮಗಧ ನದಿ. ಇದು ಎಷ್ಟು ಇಂಪಾರ್ಟೆಂಟು. ಆನಂತರ ಮತ್ತೆ ಏನಪ್ಪಾ ಅಂದ್ರೆ ಪುರಾಣಗಳ ಪ್ರಕಾರ ಏನಪ್ಪಾ ಅಂದ್ರೆ ಈ ಮಗಧ ರಾಜ ಏನದಲ್ಲ ಸ್ನೇಹಿತರೆ, ಮಗಧ ರಾಜ ಅಥವಾ ಮಗಧನ್ನ ಯಾರು ಸ್ಥಾಪನೆ ಮಾಡಿದರು ಅಂತ ಕೂಡ ಕೇಳ್ತಾರ. ಅಥವಾ ಹೀಗೂ ಕೂಡ ಕೇಳ್ತಾರೆ ನಿಮಗೆ. ಪುರಾಣಗಳು ಏನಲ್ಲ ಸ್ನೇಹಿತರೆ, ಮಗಧ ಕಿಂಗ್ ಬದಲಿಗೆ ಏನಪ್ಪಾ ಅಂದ್ರೆ ನಮಗೆ ತಿಳಿಸಿಕೊಡ್ತು ಅಂತ ಹೇಳ್ತಾರ. ಅಥವಾ ಈ ಮಗಧಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ನೋಡೋಣ. ಓಕೆ, ಅದನ್ನು ಕೂಡ ನೋಡೋಣ. ಈ ಮಗದಲ್ಲಿ ಏನಪ್ಪಾ ಅಂದ್ರೆ ಮಗಧ, ಮೌರ್ಯ ಇವರೆಲ್ಲ ನೋಡ್ಬೇಕಾಗತ್ತೆ. ಅದಕ್ಕಿಂತ ಆಮೇಲೆ ನೋಡೋಣ. ಈ ಮಲ್ಲ ನೋಡೋಣ. ಓಕೆ, ಮಲ್ಲ. ಸೊ ಈ ಮಗಧದ ಅತ್ಯಂತ ಸ್ಟ್ರಾಂಗೆಸ್ಟ್ ರಾಜ್ಯ ಅಂತ ಕೂಡ ಯಾರು ಅಂತ ಕೇಳ್ತಾರ. ಮಗಧದು ಸ್ಟ್ರಾಂಗೆಸ್ಟ್ ರಾಜ, ಶಕ್ತಿಶಾಲಿ ರಾಜ ಯಾರು ಅಂತ ಕೇಳ್ತಾರೆ ನಮಗೆ. ಓಕೆ, ಶಕ್ತಿಶಾಲಿ ರಾಜ ಯಾರಪ್ಪ ಅಂದ್ರೆ ಸ್ಟ್ರಾಂಗೆಸ್ಟ್ ರಾಜ ಯಾರು ಅಂತ ಕೂಡ ನಿಮಗೆ ಕೇಳ್ತಾರ. ಓಕೆ, ಮತ್ತು ಅತ್ಯಂತ ಕೊನೆಯ ರಾಜ ಯಾರು ಅಂತ ಕೂಡ ನಮ್ಗೆ ಕೇಳ್ತಾರೆ. ನೋಡಿ, ಬೃಹದ್ರಥ ಅಂತ ಇದಾನಲ್ಲ, ಯಾರು, ಬೃಹದ್ರಥ ಅಲ್ಲ, ಇವನು ಅತ್ಯಂತ ಸ್ಟ್ರಾಂಗೆಸ್ಟ್ ರಾಜ ಮತ್ತು ಮಗಧದ
ಲಾಸ್ಟ್ ರೂಲರ್ ಅಂತ ಕೂಡ ಕರಿಬಹುದು ನಾವು. ಓಕೆ. ಅನಂತರ ಮಲ್ಲದ ಬಗ್ಗೆ ನೋಡೋದಾದ್ರೆ ನೋಡಿ, ಮಲ್ಲ ಇದು ಈ ರಾಜ್ಯ ಪ್ರಭುತ್ವದಲ್ಲಿ ಏನಪ್ಪಾ ಅಂದ್ರೆ ಸೇರಿತ್ತು ಅಂತ ಕೂಡ ಹೇಳ್ಬೋದು. ಈ 8 ರಾಜ್ಯ ಪ್ರಭುತ್ವಗಳಲ್ಲಿ ಇದು ಸೇರಿತ್ತು ಅಂತ ಹೇಳ್ಬೋದು. ಓಕೆ. ಇದು ರಾಜಕೀಯ ಕೇಂದ್ರ ಏನಪ್ಪಾ ಅಂದ್ರೆ ಕುಶನಾರ್ ಆಗಿತ್ತು. ಮಲ್ಲದ ರಾಜಕೀಯ ಕೇಂದ್ರ ರಾಜಕೀಯ ಕೇಂದ್ರ ಯಾವ್ದಾಗಿತ್ತಪ್ಪ ಅಂದ್ರೆ ಕುಶನಾರ ಮತ್ತು ಪಾವ ಅಂತ ಕರಿತೀವಿ. ಮತ್ತು ಪಾವ ಅಂತೇಳಿ ಏನಪ್ಪಾ ಅಂದ್ರೆ ಮಲ್ಲದ ಪ್ರಮುಖ ರಾಜಕೀಯ ಕೇಂದ್ರಗಳು ಅಂತ ಹೇಳ್ಬೋದು. ಈ ಮಲ್ಲದ ರಾಜಧಾನಿ ಯಾವ್ದಾಗಿತ್ತು ಅಂತ ಕೂಡ ಕೇಳ್ತಾರೆ. ಏನು ಮಲ್ಲದ ರಾಜಧಾನಿ ಯಾವ್ದಾಗಿತ್ತು ಅಂತ ಕೂಡ ಕೇಳ್ತಾರೆ. ಕುಶಿನಗರ ಏನದಲ್ಲ, ಏನು ಕುಶಿನಗರ ಏನದಲ್ಲ ಈ ಮಲ್ಲದ ರಾಜಧಾನಿ ಆಗಿತ್ತು. ನೆನಪಿರಲಿ, ಈ ಕುಶಿನಗರದಲ್ಲಿ ನಮ್ಮ ಗೌತಮ್ ಬುದ್ಧವರು ಏನಪ್ಪಾ ಅಂದ್ರೆ ಕೊನೆ ಉಸಿರನ್ನ ಹಿಡಿದಿದ್ರು ಅಂತ, ನಿರ್ವಾಣ ಅಂತ ಏನ್ ಕರಿತೇವೆ, ನಿರ್ವಾಣ ಅವರು ಇಲ್ಲಿ ಏನಪ್ಪಾ ಅಂದ್ರೆ ಆಗಿದ್ರು ಅಂತ ಹೇಳ್ಬೋದು. ಇಷ್ಟೇನಪ್ಪ ಅಂದ್ರೆ ಮಗದ ಬದಲಾಗಿ ನಮಗೆ ತಿಳಿದುಕೊಡ್ತದ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಇಷ್ಟು ಸಾಕು ಈ ಪ್ರಶ್ನೆ ಬದಲಾಗಿ. ನೋಡಿ, 1857 ದಂಗೆಯ ಸಮಯದಲ್ಲಿ ಬಿಹಾರದಲ್ಲಿ ಕ್ರಾಂತಿಕಾರಗಳ ನಾಯಕ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಬಿಹಾರದಲ್ಲಿ ಕ್ರಾಂತಿಕಾರಗಳ ನಾಯಕ 1857 ದಂಗೆಯಲ್ಲಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ನೋಡಿ, ಇದ್ರ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಬಾಬು ಕನ್ವರ್ ಅಂತ ಆಗ್ತಾನ, ಅಥವಾ ಬಾಬು ಕನ್ವರ್ ಸಿಂಗ್ ಅಂತ ಕೂಡ ಕರಿಬಹುದು. ಬಿ ಇದ್ರದ್ದು ಸರಿಯಾದ ಉತ್ತರ. ನೋಡಿ, ಈ ಬಾಬು ಕನ್ವರ್ ಸಿಂಗ್ ಅನ್ನಲ್ಲ, ಇವನು ಪರಮಾರ್ ರಾಜವಂಶ ಅಂತ ಕರಿತೇವೆ, ಅಥವಾ ಪರಮಾರ್ ರಾಜಪೂತ್ ರಾಜರಂತ ಕರಿತೇವೆ. ಪರಮಾರ ರಾಜಪೂತ ರಾಜರಂತ ಕರಿತೇವೆ. ಯಾರು? ಪರಮಾರ ರಾಜಪೂತ್ ರಾಜರು ಅಂತ ಕರಿತೇವೆ. ಓಕೆ. ಆ ರಾಜಮನೆತನಕ್ಕೆ ಇವರು ಸೇರಿದ್ದರು ಅಂತ ಹೇಳ್ಬೋದು. ಅಥವಾ ಈ ಪರಮಾರ ರಾಜಪೂತದ ಏನಪ್ಪಾ ಅಂದ್ರೆ ವಜ್ಜಾನೀಯ ಕುಲಕ್ಕೆ ಅಂತ ಕರಿತೇವೆ ನಾವು. ವಜ್ಜಾನೀಯ ಕುಲಕ್ಕೆ ಸೇರಿದವರು. ಈ ಬಾಬು ಕನ್ವರ್ ಸಿಂಗ್ ಅವರು. ಈಗ ನಮಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ 1857 ದಂಗೆಯಲ್ಲಿ ಏನಪ್ಪಾ ಅಂದ್ರೆ ಯಾವ ಪ್ರಾಂತ್ಯದಿಂದ ಯಾರು ಭಾಗವಹಿಸಿದ್ರು ಅನ್ನೋದನ್ನ ಕೂಡ ನಾವು ಇಲ್ಲೇ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಿಡೋಣ. ನೋಡಿ, ದಿಲ್ಲಿ ಮುಖಾಂತರ ಯಾರು ಭಾಗವಹಿಸಿದ್ರು ಅಂದ್ರೆ ನೋಡಿ, ಜನರಲ್ ಬಕೆಟ್ ಖಾನ್ ಅಂತ ಕರಿತೇವೆ. ಓಕೆ. ಜನರಲ್ ಬಕೆಟ್ ಖಾನ್ ಸ್ನೇಹಿತರೆ. ಜನರಲ್ ಬಕೆಟ್ ಖಾನ್ ಅವರು ಡೆಲ್ಲಿ ಮುಖಾಂತರ ಏನಪ್ಪಾ ಅಂದ್ರೆ ಭಾಗವಹಿಸಿದ್ರು. ಓಕೆ. ಕಾನ್ಪುರದಿಂದ ಯಾರು ಭಾಗವಹಿಸಿದ್ರು? ನೋಡಿ, ಕಾನ್ಪುರದಿಂದ ನಾನಾ ಸಾಹೇಬರು ಭಾಗವಹಿಸಿದ್ರು. ಯಾರು? ನಾನಾ ಸಾಹೇಬರು ಕಾನ್ಪುರದಿಂದ ಭಾಗವಹಿಸಿದ್ರು. ಓಕೆ. ಇನ್ನ ಲಕ್ನೋವಿಂದ ಯಾರು ಭಾಗವಹಿಸಿದ್ರು? ನೋಡಿ, ಲಕ್ನೋವಿಂದ ಏನಪ್ಪಾ ಅಂದ್ರೆ ಬೇಗಂ ಹಜರತ್ ಮಹಾಲ್ ಅವರು. ಬೇಗಂ ಹಜರತ್ ಮಹಾಲ್ ಭಾಗವಹಿಸಿದ್ರು. ಓಕೆ. ಅನಂತರ ಬರೇಲಿ ಮುಖಾಂತರ, ಇದನ್ನು ಕೂಡ POK ಇದೆ ಬರೇಲಿದು. ಓಕೆ. ಇಲ್ಲಿಂದ ಬರೇಲಿ ಮುಖಾಂತರ ಯಾರು ಭಾಗವಹಿಸಿದ್ರೆ ಖಾನ್ ಬಹದ್ದೂರ್ ಅವರು ಭಾಗವಹಿಸಿದ್ರು. ಖಾನ್ ಬಹದ್ದೂರ್ ಅವರು ಭಾಗವಹಿಸಿದ್ರು. ಅದೇ ರೀತಿ ಬಿಹಾರ ಮುಖಾಂತರ ಯಾರು ಭಾಗವಹಿಸಿದ್ರಪ್ಪ ಅಂದ್ರೆ ಕನ್ವರ್ ಸಿಂಗ್ ಅವರು, ಅಥವಾ ಕುನ್ವರ್ ಸಿಂಗ್ ಅಂತ ಕರಿತೇವೆ.
ಓಕೆ. ಕುನ್ವರ್ ಸಿಂಗ್ ಅವರು ಏನಪ್ಪ ಅಂದ್ರೆ ಭಾಗವಹಿಸಿದ್ರು. ಓಕೆ. ಫಾಜಿಯಾಬಾದಿಂದ ಅಥವಾ ಫೈಜಾಬಾದಿಂದ ಯಾರು ಭಾಗವಹಿಸಿದ್ರು ಅಂದ್ರೆ ಫೈಜಾಬಾದಿಂದ ಏನಪ್ಪ ಅಂದ್ರೆ ಮೌಲಾವಿ ಏನಪ್ಪಾ ಅಂದ್ರೆ ಹೆಸರು ಮೌಲಾವಿ ಅಂತ ಅವ್ರ ಹೆಸರು ಬರುತ್ತೆ. ಮೌಲಾದಿ ಅಹ್ಮದುಲ್ಲಾ ಅಂತ ಕರಿಬೋದು. ಓಕೆ, ಮೌಲಾದಿ ಅಹ್ಮದುಲ್ಲಾ. ಅಹ್ಮದುಲ್ಲಾ ಇವರು ಏನಪ್ಪ ಭಾಗವಹಿಸಿದ್ರು. ಓಕೆ. ಅನಂತರ ಝಾನ್ಸಿಯಿಂದ ತಮ್ಗೆಲ್ಲರೂ ಗೊತ್ತು, ಝಾನ್ಸಿಯಿಂದ ಯಾರು ಇದ್ರು ಅಂತೇಳಿ. ಝಾನ್ಸಿಯಿಂದ ರಾಣಿ ಲಕ್ಷ್ಮೀಬಾಯಿ ಅವರು. ಏನಪ್ಪಾ ಅಂದ್ರೆ ಈ 1857 ದಂಗೆಯಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಭಾಗವಹಿಸಿದಂತ ವ್ಯಕ್ತಿಗಳ ಹೆಸರನ್ನ ನಾನು ನಿಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಡಿಟೇಲ್ ಆಗಿ ಹೇಳಿದ್ದೇನೆ. ಓಕೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಏನದ ಆಯ್ಕೆಗೆ ಸಂಬಂಧಪಟ್ಟಂತೆ ಏನಾದ್ರು ನೋಡೋಣ. ನೋಡಿ, ಸ್ವಲ್ಪ ಬುರ್ಸಾ ಮುಂಡರ ಬದಲಾಗಿ ನೋಡೋಣ. ಆಯ್ಕೆಗೆ ಸಂಬಂಧಪಟ್ಟಂತೆ ಬುರ್ಸಾ ಮುಂಡ ಎನ್ನುವ ಸ್ನೇಹಿತರೆ, ಇವರು ಮುಂಡಾ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಯಾವುದು? ಮುಂಡಾ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಓಕೆ. ಇವರು ಏನಪ್ಪಾ ಅಂದ್ರೆ ಬ್ರಿಟಿಷರ ಏನು ದಬ್ಬಾಳಿಕೆ ವಿರುದ್ಧ ಏನಪ್ಪಾ ಅಂದ್ರೆ ಹೋರಾಡಿದಂತ ಪ್ರಮುಖ ವ್ಯಕ್ತಿ. ಓಕೆ. ಎಲ್ಲಪ್ಪ ಅಂದ್ರೆ ಈಸ್ಟರ್ನ್ ಪ್ರದೇಶದಲ್ಲಿ ವಿಶೇಷವಾಗಿ. ಓಕೆ. ಈ ನಾವು ಏನು ಇದು ಪಶ್ಚಿಮ ಪ್ರದೇಶಗಳಂತ ಕರಿತೇವೆ. ಓಕೆ. ಅಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಇವರು ಹೋರಾಡಿದ್ರು. ಓಕೆ. ಇವರಿಗೆ ಏನಪ್ಪಾ ಅಂದ್ರೆ ಬುರ್ಸಾ ಮುಂಡರಿಗೆ ಇವರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಧರ್ತಿ ಹಬ್ಬ ಅಂತ ಕೂಡ ಕರೀತಾರೆ. ಓಕೆ. ಇವರಿಗೆ ಏನಂತ ಕರೀತಾರ? ಧರ್ತಿ ಹಬ್ಬ ಅಂತ ಕೂಡ ಕರೀತಾರೆ, ನೆನಪಿರ್ಲಿ. ಧರ್ತಿ ಹಬ್ಬ. ಓಕೆ. ಮತ್ತು ಧರ್ತಿ ಹಬ್ಬ ಅಂತ ಕೂಡ ಕರೀತಾರೆ ಇದಕ್ಕೆ. ನಂತರ ಈ ಬಿರ್ಸಾ ಮುಂಡಾ ಅವ್ರ ಬದಲಿಗೆ ಒಂದು ಏನಪ್ಪಾ ಅಂದ್ರೆ ಜನಜಾತಿ ದಿವಸ ಅಂತ ಹೇಳಿ ಆಚರಣೆ ಮಾಡ್ಲಾಗ್ತದ. ಏನು ಬಿರ್ಸಾ ಮುಂಡಾ ಅವರ ಹೆಸರಲ್ಲಿ ಏನಪ್ಪಾ ಅಂದ್ರೆ ಜಾರ್ಖಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಹಬ್ಬ ಕೂಡ ನಡೀತದ. ಅದೇ ರೀತಿ ಬಿರ್ಸಾ ಮುಂಡಾ ಅವರ ಹೆಸರಲ್ಲಿ ಏನಪ್ಪಾ ಅಂದ್ರೆ ನವೆಂಬರ್ 15ರಂದು ಏನು ಬಿರ್ಸಾ ಮುಂಡಾ ಅವರ ಒಂದು ಕೊಡುಗೆಗಾಗಿ ಯಾವಾಗಪ್ಪ ಅಂದ್ರೆ ನವೆಂಬರ್ 15ರಂದು ಏನಪ್ಪಾ ಅಂದ್ರೆ ಜನಜಾತಿಯ ದಿವಸ ಅಂತೇಳಿ ಜನಜಾತಿಯ ದಿವಸ ಅಂತ ಕೂಡ ಆಚರಣೆ ಮಾಡ್ಲಾಗ್ತದ. ಮತ್ತು ಈ ಬಿರ್ಸಾ ಮುಂಡಾ ಅವರ ಸವಿ ನೆನಪಿಗೆ ಜಾರ್ಖಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಅಥವಾ ಛೋಟಾ ನಾಗ್ಪುರ್ ಅಂತ ಏನು ಕರಿತೀವಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಮುಂಡಾ ಬುಡಕಟ್ಟು ಜನಾಂಗದವರು ಏನಪ್ಪಾ ಅಂದ್ರೆ ಕೆಲವೊಂದು ಹಬ್ಬ ಕೂಡ ಆಚರಣೆ ಮಾಡ್ತಾರ. ಇದು ಪ್ರಮುಖವಾಗಿ ನಮ್ಗೆ ತಿಳಿಯುವಂಥದ್ದು. ನೆಕ್ಸ್ಟ್ ನೋಡೋಣ. ಹರಪ್ಪ ಪ್ರದೇಶವು ಯಾವ ನದಿಯ ದಡದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಹರಪ್ಪ ಪ್ರದೇಶವು ಯಾವ ನದಿಯ ದಡದಲ್ಲಿ ಕಂಡು ಬರುತ್ತದೆ? ಹರಪ್ಪ ಏನದಲ್ಲ ರಾವಿ ನದಿ ದಡದಲ್ಲಿ ಕಂಡು ಬರ್ತದೆ, ನೆನಪಿರ್ಲಿ. ಹರಪ್ಪ ಬದಲಾಗಿ ಸರಿಸುಮಾರು ನಾವು 2500 BCಯಲ್ಲಿ 2500 BC ಸಮಯದಲ್ಲಿ ಏನಪ್ಪಾ ಅಂದ್ರೆ ಹರಪ್ಪ ಬದಲಾಗಿ ನಾವು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡ್ತೇವೆ. ಓಕೆ. ಈ ರಾವಿ ಏನದಲ್ಲ ಪಂಜಾಬದ ಪಶ್ಚಿಮ ನದಿಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಉದಾಹರಣೆಗೆ ಜೇಲಂ, ಕೆನಾಬ್ ಮತ್ತು ಬಿಯಾಸ, ಸತ್ಲಾಜ್ಗಳಂತ ಏನು ಕರಿತೇವಲ್ಲ, ಅಥವಾ ಪಂಜಾಬದ ಪಂಚ ನದಿಗಳು ಅಂತ ಏನು ಕರಿತೇವೆ. ಓಕೆ. ಪಂಜಾಬದ ಪಂಚ ನದಿಗಳಲ್ಲಿ ಕೂಡ ರಾವಿ ನದಿ ಕೂಡ ಒಂದು. ಏನು ಪಂಜಾಬದ ಪಂಚ ನದಿಗಳು ಅಂತ ಕರಿತೀವಲ್ಲ, ಅದರಲ್ಲಿ ರಾವಿ ನದಿ ಕೂಡ ಒಂದು. ಆ ಪಂಚ ನದಿಗಳು ಯಾವಪ್ಪ ಅಂದ್ರೆ ಪಂಜಾಬ್ದು ಜೇಲಂ, ಚೆನಾಬ್, ಬಿಯಾಸ ಮತ್ತು ಸತ್ಲಜ್ಗಳು ಏನಪ್ಪ ಅಂದ್ರೆ ಪಂಜಾಬದ ಪಂಚ ನದಿಗಳು ಇರ್ತೇವೆ. ಆ ಪಂಚ ನದಿಗಳಲ್ಲಿ ಒಂದು ನದಿ ಆದಂತ ರಾವಿ ನದಿ ಏನದಲ್ಲ ಹರಪ್ಪ ನದಿಯ ದಡದಲ್ಲಿ ಕಂಡು ಬರುತ್ತೆ. ಓಕೆ. ಇನ್ನು ಹರಪ್ಪ ಏನದ ಸ್ನೇಹಿತರೆ ಪಂಜಾಬ್ ಮತ್ತು ಪಾಕಿಸ್ತಾನದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಮತ್ತು ಈ ಹರಪ್ಪನ ಯುಗಕ್ಕೆ ನಾವು ಏನಪ್ಪಾ ಅಂದ್ರೆ ಕಂಚಿನ ಯುಗ ಅಂತ ಕೂಡ ಕರಿತೇವೆ. ಯಾವ ಯುಗ?
ಸಂಚಿನ ಯುಗ ಅಂತ ಕೂಡ ನಾವು ಇದಕ್ಕೆ ಕರಿತೇವೆ. ಓಕೆ, ಅಂದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪ್ರಮುಖ ತಾಣಗಳು ಮತ್ತು ಅವುಗಳ ಪ್ರದೇಶ ಮತ್ತು ನದಿಗಳ ಬದಲಾಗಿ ನಾವು ತಿಳಿದುಕೊಳ್ಳೋಣ. ಓಕೆ, ಮೊದಲಿಗೆ ಏನಪ್ಪಾ ಅಂದ್ರೆ ಹರಪ್ಪ. ಹರಪ್ಪ ಇದನ್ನ ಯಾರು ಕಂಡುಹಿಡಿದರು? ದಯಾನಂದ್ ಸರಸ್ವತಿ. ಯಾರು? ಸರಸ್ವತಿ, ದಯಾರಾಮ್ ಸಿನ್ಹಾ ಅಥವಾ ದಯಾರಾಮ್ ಸಾಯ್ನಿ ಅವರು ಅಂದ್ರೆ ಕಂಡುಹಿಡಿದಿದ್ರು. ಓಕೆ, ಯಾವಾಗ? 1921ರಲ್ಲಿ ಕಂಡುಹಿಡಿದಿದ್ರು. ಓಕೆ, ಇದು ಪ್ರಸ್ತುತವಾಗಿ ಏನಪ್ಪಾ ಅಂದ್ರೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಎಲ್ಲಿ ಕಂಡು ಬರ್ತದ? ಇದು ಸಾಹಿವಾಲ್ ಅಂತ ಕರಿತೇವೆ. ಎಲ್ಲಿ? ಸಾಹಿವಾಲ್ ಅಂತ ಕರಿತೇವೆ. ಮತ್ತು ಪಂಜಾಬ್ ಪ್ರಾಂತ್ಯಗಳ ಏನದಲ್ವಾ, ಪಂಜಾಬ್ ಪ್ರಾಂತ್ಯಗಳಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರ್ತದ. ಮತ್ತು ನದಿ ಯಾವ ನದಿ ಏನಪ್ಪ ಅಂದ್ರೆ ರಾವಿ ನದಿ ದಡದಲ್ಲಿ ಏನಪ್ಪ ಅಂದ್ರೆ ಇದು ಕಂಡು ಬರ್ತದ. ನೋಡಿ, ನಾನು ಯಾವ ರೀತಿ ಹೇಳ್ಕೊತ ಹೋಗ್ತೀನಲ್ಲ ಅದೇ ರೀತಿ ಏನಪ್ಪ ಅಂದ್ರೆ ನೀವು ಅದನ್ನ ಬರ್ಕೋತ ಹೋಗಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ನೆನಪಿರ್ಲಿ. ಆನಂತರ ಮಂಜೋದಾರು. ಯಾವುದು? ಮಂಜೋದಾರು. ಮಂಜೋದಾರು ಯಾರು ಕಂಡುಹಿಡಿದರು? ಇದು ಮಂಜೋದಾರು ಯಾರು ಉತ್ಖನನ ಮಾಡಿದರು? ಮಂಜೋದಾರು ಆರ್ ಡಿ ಬ್ಯಾನರ್ಜಿ ಅವರು. ಆರ್ ಡಿ ಬ್ಯಾನರ್ಜಿ ಇದನ್ನು ಉತ್ಖನನ ಮಾಡಿದರು. ನೋಡಿ, ನಾನು ಇದು ಹೇಳಿದ್ರೆ ನಾನು ಯಾವ ರೀತಿ ಬರ್ಕೋತ ಹೋಗ್ತಾ ಇದ್ದೀನಲ್ಲ ಅದೇ ರೀತಿ ಏನಪ್ಪಾ ಅಂದ್ರೆ ನೀವು ಕೂಡ ಬರ್ಕೋತ ಹೋಗಿ. ಓಕೆ, ಯಾವಾಗ ಆರ್ ಡಿ ಬ್ಯಾನರ್ಜಿ ಇದನ್ನ ಉತ್ಖನನ ಮಾಡಿದ್ರಪ್ಪ ಅಂದ್ರೆ 1922ರಲ್ಲಿ ಏನಪ್ಪಾ ಅಂದ್ರೆ ಈ ಮಂಜೋದಾರನ್ನು ಉತ್ಖನನ ಮಾಡಿದ್ರು. ಓಕೆ, ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಏನಪ್ಪಾ ಅಂದ್ರೆ ಸಿಂಧ್ ಪ್ರಾಂತ್ಯದಲ್ಲಿ ಕಂಡು ಬರ್ತದ. ಸಿಂಧ್ ಪ್ರಾಂತ್ಯ ಮತ್ತು ಲೋರಾಕ್ ಪ್ರದೇಶ ಅಂತ ಕರೀತಾವ. ಲೋರಾಕ್ ಪ್ರದೇಶ ಅಂತ ಕರೀತಾರೆ. ಅಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಇದು ನದಿ ಯಾವ್ದಪ್ಪ ಅಂದ್ರೆ ಇಂಡಸ್ ನದಿ. ಇಂಡಸ್ ನದಿ ಪ್ರಾಂತ್ಯದಲ್ಲಿ ಏನಪ್ಪ ಅಂದ್ರೆ ಇದು ಕಂಡು ಬರ್ತದ ಅಂತ ಹೇಳ್ಬೋದು ನಾವು. ಆಯ್ತಾ? ಇನ್ನ ಚನ್ನೋದಾರು. ಚನ್ನೋದಾರು ಇದು ಯಾರು ಕಂಡುಹಿಡಿದಾರಪ್ಪ ಅಂದ್ರೆ ಇದು NG ಮುಜಾಮ್ದಾರ್ ಅಂತ ಕರಿತೇವೆ. ಓಕೆ, NG ಮುಜಾಮ್ದಾರ್ ಅಂತ ಕರಿತೇವೆ. NG ಮುಜಾಮ್ದಾರ್ ಅಂತ ಕರಿತೇವೆ. ಮುಜಾಮ್ದಾರ್ ಅವರು ಏನಪ್ಪಾ ಅಂದ್ರೆ ಯಾವಾಗಪ್ಪ ಅಂದ್ರೆ 1931ರಲ್ಲಿ ಏನಪ್ಪಾ ಅಂದ್ರೆ ಉತ್ಖನನ ಮಾಡಿದರು. ಓಕೆ, ಇದರ ಪ್ರದೇಶ ಯಾವ್ದಪ್ಪ ಅಂದ್ರೆ ಸಿಂಧ್ ಮತ್ತು ನವಾಬ್ ಸಾ ಅಂತ ಕರಿತೇವೆ. ಪ್ರದೇಶ ಯಾವುದು? ಸಿಂಧು ಮತ್ತು ನವಾಬ್ ಶಾ ಅಂತ ಕರಿತೇವೆ. ಓಕೆ, ಪ್ರದೇಶವಾಗಿದೆ. ಇದು ಯಾವ ನದಿ ದಡದಲ್ಲಿ ಇದಪ್ಪ ಅಂದ್ರೆ ಇದನ್ನು ಕೂಡ ಏನಪ್ಪಾ ಅಂದ್ರೆ ಇಂಡಸ್ ನದಿಯ ದಡದಲ್ಲಿ ಕಂಡು ಬರುತ್ತೆ. ಓಕೆ, ನಾಲ್ಕನೇದು ಲೋಥಾಲು. ಏನದಲ್ಲ ಇದನ್ನ ಕಂಡುಹಿಡಿದವರು ಯಾರು? ಆರ್ ರಾವ್ ಅಂತ ಕರಿತೇವೆ. ಯಾರು? ಆರ್ ರಾವ್ ಅಂತ ಕರಿತೇವೆ. ಅವರು ಕಂಡುಹಿಡಿದರು. ಯಾವಾಗ ಏನಪ್ಪಾ ಅಂದ್ರೆ ಇದು 1953ರಲ್ಲಿ ಕಂಡುಹಿಡಿದ್ರು ಅಂತ. ಓಕೆ, ಇದು ಪ್ರದೇಶ ಗುಜರಾತ್ ಮತ್ತು ಅಹಮದಾಬಾದ್. ಏನು ನಮ್ಮ ಭಾರತದ ಗುಜರಾತ್ ಮತ್ತು ಅಹಮದಾಬಾದ್ ಅಂತ ಕರಿತೇವೆ. ಅಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರ್ತದ. ಓಕೆ, ನದಿ ಭಾಗವ ನದಿ ಯಾವುದು? ಭಾಗವ ನದಿ ಅಂತ ಇರ್ಬೋದು. ಓಕೆ, ಭಾಗವ ನದಿ ಎಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರ್ತದ.
ಇಷ್ಟು ಏನಪ್ಪಾ ಅಂದ್ರೆ ನಾನು ಹೇಳಿದೆ. ನಂತರ ಕಾಲಿಬಂಗನ ಯಾವುದು? ಕಾಲಿಬಂಗನ ನೋಡಿ, ಕಾಲಿಬಂಗನ ಏನದಲ್ಲ, ಆ, ಕಾಲಿಬಂಗನ ಇದನ್ನ ಯಾರು ಕಂಡುಹಿಡಿದಾರಪ್ಪ ಅಂದ್ರೆ ಬೋಸ್ ಅವರು ಕಂಡುಹಿಡಿದ್ರು. ಬೋಸ್ ಅವರು ಕಂಡುಹಿಡಿದ್ರು ಯಾವಾಗಪ್ಪ ಅಂದ್ರೆ 1953ರಲ್ಲಿ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಹನುಮಗರ ಮತ್ತು ರಾಜಸ್ಥಾನದಲ್ಲಿ. ಎಲ್ಲಿ? ರಾಜಸ್ಥಾನದಲ್ಲಿ ಕಂಡು ಬರ್ತದ. ಯಾವ ನದಿ ದಡದಲ್ಲಿ? ಘಾಗ್ರಾ ನದಿ ದಡದಲ್ಲಿ. ಘಾಗ್ಗರ್ ನದಿ ಅಂತ ಏನ್ ಕರಿತೀವಲ್ಲ, ಆ ನದಿ ದಡದಲ್ಲಿ ಏನಪ್ಪಾ ಅಂದ್ರೆ ಕಂಡು ಬರ್ತದ. ಇನ್ನ 6ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಬನ್ವಾಲಿ ಅಂತ ಕರಿತೇವೆ. ಬನ್ವಾಲಿ. ಈ ಬನ್ವಾಲಿ ಏನದಲ್ಲ, ಇದನ್ನು ಕೂಡ ಇದು ಯಾರು ಕಂಡುಹಿಡಿದ್ರಪ್ಪ ಅಂದ್ರೆ RS ಬೀಸ್ ಬೀಸ್ತೆ ಅಂತ ಕರಿತೇವೆ, ಅಥವಾ RS ಬೀಸ್ಟ್ ಅಂತ ಕರಿತೇವೆ. ಬೀಸ್ತರು ಏನಪ್ಪಾ ಅಂದ್ರೆ ಇದನ್ನ ಕಂಡುಹಿಡಿದ್ರು. ಯಾವಾಗಪ್ಪ ಅಂದ್ರೆ 1974ರಲ್ಲಿ ಕಂಡುಹಿಡಿತಾರೆ. ಓಕೆ, ಇದು ಎಲ್ಲಿ ಯಾವ ಪ್ರದೇಶದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಫತ್ತೇಬಾದ್. ಫತ್ತೇಬಾದಲ್ಲಿ ಏನಪ್ಪಾ ಅಂದ್ರೆ ಫತ್ತೇಬಾದಲ್ಲಿ ಕಂಡು ಬರ್ತದ. ಮತ್ತು ಹರಿಯಾಣದಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರ್ತದ. ಓಕೆ, ಇದು ನದಿ ಘಾಗ್ರಾ ನದಿ ಅಥವಾ ಘಾಗ್ಗರ್ ನದಿ ಅಂತ ಕೂಡ ಕರಿತೇವೆ. ಅಲ್ಲಿ ಏನಪ್ಪಾ ಅಂದ್ರೆ ಆ ನದಿ ದಡದಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರ್ತದ. ಇನ್ನ ಏಳನೇದು ಕೊನೆಯದಾಗಿ ಏಳನೇದು ಯಾವ್ದಪ್ಪ ಅಂದ್ರೆ ಧೋಲ್ವೀರ. ಹೌದು, ಧೋಲಾವೀರ ಅಂತ ಕರೀತೇವೆ. ಧೋಲಾವೀರ ಕಂಡುಹಿಡಿದವರು ಯಾರು? ಧೋಲಾವೀರ ಕಂಡುಹಿಡಿದವರು ಯಾರು ಅಂತ ನನಗೆ ಎಕ್ಸಾಕ್ಟ್ ಆಗಿ ನೆನಪಾಗ್ತಾ ಇಲ್ಲ. ಧೋಲಾವೀರ ಈ ಬಿಸ್ತೆಯವರ ಕಂಡುಹಿಡಿದಿದ್ದಾರೆ. ಓಕೆ, ಧೋಲಾವೀರ ಯಾರು ಕಂಡುಹಿಡಿದ್ದಾರೆ? ಬಿಸ್ತೆಯವರನ್ನೇ ಕಂಡುಹಿಡಿದ್ದಾರೆ ಧೋಲಾವೀರ. ಓಕೆ, ಕಂಪ್ಲೀಟ್ ಆಗ್ತಾ ಇತ್ತು. ಧೋಲಾವೀರ ಬಿಸ್ತೆಯವರು ಕಂಡುಹಿಡಿದರೆ ಇದು ಏನಪ್ಪಾ ಅಂದ್ರೆ ಕಚ್ ಮತ್ತು ಗುಜರಾತ್ದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಕಚ್ ಪ್ಲಸ್ ಏನಪ್ಪಾ ಅಂದ್ರೆ ಗುಜರಾತ್ದಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರುತ್ತೆ. ನದಿ ಯಾವ್ದಪ್ಪ ಅಂದ್ರೆ ಲೋನಿ ನದಿಯ ದಡದಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರುತ್ತೆ. ನೋಡಿ ಫ್ರೆಂಡ್ಸ್, ಕ್ಲಾಸನ್ನು ಲೈಕ್ ಮಾಡ್ರಿ ಮತ್ತು ಕ್ಲಾಸನ್ನು ಶೇರ್ ಮಾಡ್ರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಮತ್ತು ಕಮೆಂಟ್ ಬಾಕ್ಸ್ ಎಲ್ಲ ಕಮೆಂಟ್ ಮಾಡಬೇಕು ನಿಮಗೆ ಈ ಕ್ವಶನ್ ಬಗ್ಗೆ ಹೇಗೆ ಅನಿಸಿದೆ ಅಂತೇಳಿ. ಓಕೆ, ಕಮೆಂಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟು. ಆಯ್ತಾ? ಬನ್ನಿ, ಕೆಳಗಿನ ಯಾವ ಆಲ್ಬಮ್ ಗ್ರಾಮಿ ಅವಾರ್ಡ್ 2024ರಲ್ಲಿ ಏನು ಗ್ರಾಮಿ ಪ್ರಶಸ್ತಿ 2024ರಲ್ಲಿ ವರ್ಷದ ಆಲ್ಬಮ್ ಎಂದು ನೀಡಿ ಗೌರವಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆನ್ಸರ್ ಮಾಡಿ ನೋಡೋಣ. ಟೇಲರ್ ಸ್ವಿಫ್ಟ್ ಮಿಡ್ನೈಟ್ಸ್ ಅನ್ನೋದು ಇದರ ಸರಿಯಾದ ಉತ್ತರ ಆಗುತ್ತೆ. ಓಕೆ, 2024ರಲ್ಲಿ ಗ್ರಾಮಿ ಪ್ರಶಸ್ತಿ ಅನ್ನೋದ್ರಲ್ಲಿ ಎಷ್ಟನೇ ಆವೃತ್ತಿಯಪ್ಪ ಅಂದ್ರೆ ಇದು ನೋಡಿ 66ನೇ ಆವೃತ್ತಿ. ಓಕೆ, ಇದು ಎಲ್ಲಿ ನಡೆದಿತ್ತು ಅಪ್ಪ ಅಂದ್ರೆ ಅಮೆರಿಕದ ಲಾಸ್ ಏಂಜಲ್ ಅಲ್ಲಿ ಏನಪ್ಪಾ ಅಂದ್ರೆ ನಡೆದಿತ್ತು ಅಂತ ಹೇಳ್ಬೋದು. ಓಕೆ, ಆಲ್ಬಮ್ ವರ್ಷದ ಆಲ್ಬಮ್ ಎಂದು ಏನಪ್ಪಾ ಅಂದ್ರೆ ಟೇಲರ್ ಸ್ಟೀಮ್ ಮಿಡ್ನೈಟ್ಸ್ ಅನ್ನೋದಕ್ಕೆ ಸಿಕ್ಕಿದೆ. ಓಕೆ, ಅಂತ ರೆಕಾರ್ಡ್ ಆಫ್ ದ ಇಯರ್ ಅಂತೇಳಿ ಏನು ವರ್ಷದ ದಾಖಲೆ ಅಂತ ಏನದಲ್ಲ, ವರ್ಷದ ದಾಖಲೆ ಅಂತೇಳಿ ಯಾರಿಗೆ ಸಿಕ್ಕದಪ್ಪ ಅಂದ್ರೆ ಮೆಲಯಿ ಕೆರಿಯಸ್ ಅವರಿಗೆ ಸಿಕ್ಕಿದೆ ಸ್ನೇಹಿತರೆ, ಫ್ಲವರ್ಸ್ ಎಂಬ ಆಲ್ಬಮ್ಗೆ. ಓಕೆ, ಇದ್ರ ಬದಲಾಗಿ ನೋಡಿ ಈ ಗ್ರಾಮಿ ಅವಾರ್ಡ್ಸ್ ಬದಲಾಗಿ ಏನಪ್ಪ ಅಂದ್ರೆ ಸ್ವಲ್ಪ ನೀವು ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಮುಖಾಂತರ ಕವರ್ ಮಾಡ್ಕೋಬಹುದು. ಓಕೆ, ಅಲ್ಲಿ ನೀವು ಇದ್ರ ಬದಲಾಗಿ ಕವರ್ ಮಾಡ್ಕೊಳ್ಳಿ. ಓಕೆ, ಆದ್ರೆ ನಾನು ಏನಪ್ಪ ಅಂದ್ರೆ ಭಾರತದ ಮೊದಲ ಗ್ರಾಮಿ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಹೇಳೋದಾದ್ರೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ಮೊದಲ ಗ್ರಾಮಿ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದ್ರೆ ಪಂಡಿತ್ ರವಿಶಂಕರ್ ಅವರು. ಯಾರು? ಪಂಡಿತ್
ರವಿ ಶಂಕರ್ ಅವರು ಏನಪ್ಪಾ ಅಂದ್ರೆ ಯಾವಾಗಪ್ಪ ಅಂದ್ರೆ 1968ರಲ್ಲಿ ಏನಪ್ಪಾ ಅಂದ್ರೆ ಭಾರತದ ಮೊದಲ ಗ್ರಾಮಿ ಪ್ರಶಸ್ತಿಯನ್ನ ಇವರು ಪಡೆದುಕೊಂಡಿರ್ತಾರೆ. ಓಕೆ, ಅವಾಗ ಯಾವ ಒಂದು ಆಲ್ಬಮ್ಗೆ ಅಂದ್ರೆ ಯಾವ ಒಂದು ಆಲ್ಬಮ್ಗೆ ಅಂದ್ರೆ ವೆಸ್ಟ್ ಮೀಟ್ಸ್ ಈಸ್ಟ್ ಅನ್ನಕ್ಕೆ, ಅಥವಾ ವೆಸ್ಟ್ ಏನದಲ್ಲ ವೆಸ್ಟ್ ಮೀಟ್ಸ್ ಮೀಟ್ಸ್ ಈಸ್ಟ್ ಟುಡೇ ಅನ್ನೋದು ಇದಕ್ಕೆ ಮೀಟ್ಸ್ ಅಥವಾ ವೆಟ್ಸ್ ಮೀಟ್ಸ್ ಈಸ್ಟ್ ಅನ್ನೋದು ಪೂರ್ವ ಪಶ್ಚಿಮಕ್ಕೆ ಕೂಡುತ್ತದೆ ಅನ್ನೋದನ್ನ ಇವರು ಬರೆದಂತ ಒಂದು ಆಲ್ಬಮ್ ಆಗಿದೆ. ಈ ನೆನಪಿರಲಿ, ಪಂಡಿತ್ ರವಿಶಂಕರ್ ಅವರು ಏನದಲ್ಲ ಸಿತಾರ ವಾದಕರಾಗಿದ್ದಾರೆ. ಯಾವ ವಾದಕರು? ಸಿತಾರ ವಾದಕ ಆಗಿದ್ದಾರೆ ಇವರು. ಇದು ಎಷ್ಟು ಇಂಪಾರ್ಟೆಂಟ್ ಇದೆ. ಆದ ನಂತರ ಜಾಕೀರ್ ಹುಸೇನ್ ಅವರು ಕೂಡ ಬರ್ತಾರೆ. ಜಾಕೀರ್ ಹುಸೇನ್ ಅವರು ಕೂಡ 2024 ಏನಪ್ಪ ಅಂದ್ರೆ ಗ್ರಾಮಿ ಪ್ರಶಸ್ತಿನ ಪಡೆದುಕೊಳ್ತಾರ. ಓಕೆ, ಅವರು ಕೂಡ ಏನಪ್ಪ ತಬಲಾ ವಾದಕರಾಗಿದ್ದಾರೆ. ನೆನಪಿರಲಿ, ಜಾಕೀರ್ ಹುಸೇನ್ ಅವರು 2024ರಲ್ಲಿ 2024ರಲ್ಲಿ ಏನಪ್ಪಾ ಅಂದ್ರೆ ಜಾಕೀರ್ ಹುಸೇನ್ ಅವರಿಗೆ ಜಾಕೀರ್ ಹುಸೇನ್ ಏನಾದ್ರಲ್ಲ ಇವರಿಗೆ ಏನಪ್ಪಾ ಅಂದ್ರೆ ಪಾಸ್ತೋ ಅಂಡ್ ಯಾಜ್ ವಿ ಯಾಜ್ ಫೇಸ್ ಅಂತೇಳಿ ಒಂದು ಆಲ್ಬಮ್ಗೆ, ಯಾವುದು ಪಾಸ್ತೋ ಮತ್ತು ಯಾಜ್ ವಿ ಯಾಜ್ ಎಂಬ ಆಲ್ಬಮ್ಗೆ ಏನಪ್ಪ ಅಂದ್ರೆ ಪ್ರಶಸ್ತಿನ ಈ ಗ್ರಾಮಿ ಅವಾರ್ಡನ್ನ ನೀಡಿ ಗೌರವಿಸಲಾಗಿದೆ. ನೆನಪಿರಲಿ. ಈ ಜಾಕೀರ್ ಹುಸೇನ್ ಅದರಲ್ಲ ಇವರು ಏನಪ್ಪ ಅಂದ್ರೆ ತಬಲಾ ವಾದಕರು. ನೆನಪಿರಲಿ, ತಬಲಾ ವಾದಕರು ಇವರು. ಈ ಜಾಕೀರ್ ಹುಸೇನ್ ಅವರು ಏನಪ್ಪಾ ಅಂದ್ರೆ ಇತ್ತೀಚಿನ ದಿನದಲ್ಲಿ ಅಂದ್ರೆ ಡಿಸೆಂಬರ್ ಅಲ್ಲಿ ಏನಪ್ಪಾ ಅಂದ್ರೆ ಇವರು ಏನಪ್ಪಾ ಅಂದ್ರೆ ಡೆಡ್ ಆಗ್ತಾರ, ಸಾವನ್ನಪ್ತಾರ. ಯಾವಾಗ? ಡಿಸೆಂಬರ್ ಸ್ನೇಹಿತರೆ ಡಿಸೆಂಬರ್ 15, ಐ ಥಿಂಕ್ ಡಿಸೆಂಬರ್ 15, 2024ರಲ್ಲಿ ಏನಪ್ಪ ಅಂದ್ರೆ ಇವ್ರು ಸಾವನ್ನಪ್ತಾರ. ಓಕೆ, ಇದು 15 ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ಜಾಕೀರ್ ಹುಸೇನ್ ಅವರಿಗೆ ಏನಪ್ಪ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ, ಅದು ಪದ್ಮಶ್ರೀ ಪ್ರಶಸ್ತಿ 1988ರಲ್ಲಿ ನೀಡಿ ಗೌರವಿಸಲಾಗಿದೆ. ಓಕೆ, ಅದೇ ರೀತಿ ಪದ್ಮಭೂಷಣ, ಅದು ಪದ್ಮಭೂಷಣ ಯಾವಾಗಪ್ಪ ಅಂದ್ರೆ 2002ರಲ್ಲಿ ನೀಡಿ ಗೌರವಿಸಲಾಗಿದೆ. ಅದೇ ರೀತಿ ಸಂಗೀತ ನಾಟಕ ಅಕಾಡೆಮಿ, ಹೌದು ಸಂಗೀತ ನಾಟಕ ಅಕಾಡೆಮಿ, ಇದು ಸಂಗೀತ ನಾಟಕ ಅಕಾಡೆಮಿ ಐ ಥಿಂಕ್ 1990ರಲ್ಲಿ ನೀಡಿ ಗೌರವಿಸಲಾಗಿದೆ. ಓಕೆ, ಅನಂತರ ಜಾಕೀರ್ ಹುಸೇನ್ ಅವರ ಮಗ ಅದಾರೆ. ಓಕೆ, ಜಾಕೀರ್ ಹುಸೇನ್ ಅವರ ಮಗ ಯಾರು? ಅಲ್ಲಾ ರಕ್ಕ ಅಂತ ಕರೀತಾರ. ಒಂದೇ ಸೆಕೆಂಡ್ ಸ್ನೇಹಿತರೆ. ಜಾಕೀರ್ ಹುಸೇನ್ ಅವರ ಮಗ ಅಲ್ಲಾರಕ್ಕ ಅಂತ ಕರಿತೇವೆ. ಈ ಅಲ್ಲಾರಕ್ಕ ಕೂಡ ಇವರು ಕೂಡ ಏನಪ್ಪಾ ಅಂದ್ರೆ ತಬಲಾ ವಾದಕರಾಗಿದ್ದಾರೆ. ಓಕೆ, ಅಲ್ಲಾರಕ್ಕ ಅನ್ನೋದ್ರಲ್ಲಿ ಇವರು ಕೂಡ ಒಬ್ರು ತಬಲಾ ವಾದಕರು. ಓಕೆ, ಈ ಅಲ್ಲಾರಕ್ಕಗೆ ಏನಪ್ಪಾ ಅಂದ್ರೆ 1977ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿಗೊಳಿಸಲಾಗಿದೆ. ಯಾವಾಗ? 1997ರಲ್ಲಿ 97 ಅಲ್ಲ ಸ್ನೇಹಿತರೆ, ಐ ಥಿಂಕ್ 1977. ಓಕೆ, 1977ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅದೇ ರೀತಿ 1982ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ನೀಡಿ ಇದನ್ನ ಗೌರವಿಸಲಾಗಿದೆ. ಸಂಗೀತ ನಾಟಕ
ಅಕಾಡೆಮಿ ಪ್ರಶಸ್ತಿಯಿಂದ ಇವರನ್ನ ಗೌರವಿಸಲಾಗಿದೆ. ಇಷ್ಟು ಏನಪ್ಪಾ ಅಂದ್ರೆ ಈ ಕ್ವಶನ್ಗೆ ಸಂಬಂಧಪಟ್ಟಂಥದ್ದು. ಓಕೆ, 5ನೇ ಪ್ರಶ್ನೆ ನೋಡೋಣ. 2023 24 ಮಾನವ ಅಭಿವೃದ್ಧಿ ವರದಿಯಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ HDI ಅಂತ ಏನು ಕರಿತೀವೋ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನು ಕರಿತೀವೋ, ಇದು ಯಾವ ದೇಶವು ಅಗ್ರ ಸ್ಥಾನದಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆನ್ಸರ್ ಮಾಡಿದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಅನ್ನೋದು ಸ್ನೇಹಿತರೆ ಅಗ್ರ ಸ್ಥಾನದಲ್ಲಿ ಕಂಡು ಬಂದಿದೆ. ಫಸ್ಟಿಗೆ ಏನಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಇದೆ. ಓಕೆ, ಸೆಕೆಂಡ್ ಯಾವುದೇ? ಸೆಕೆಂಡ್ ಏನಪ್ಪ ಅಂದ್ರೆ ನಾರ್ವೆ ಬರುತ್ತೆ. ಓಕೆ, ಅನಂತರ ಥರ್ಡ್ ಐಸ್ಲ್ಯಾಂಡ್ ಬರುತ್ತೆ. ಥರ್ಡ್ ಯಾವುದು? ಐಸ್ಲ್ಯಾಂಡ್ ಬರುತ್ತೆ. ಓಕೆ, ನಂತರ ಕೊನೆಯದು 10ನೇದಲ್ಲಿ ಯಾವುದು ಬರುತ್ತೆ ಅದು ಒಂದು ಕೇಳ್ತಾರೆ. 10ನೇದಲ್ಲಿ ಏನಪ್ಪ ಅಂದ್ರೆ ನೆದರ್ಲ್ಯಾಂಡ್ ಬರುತ್ತೆ. ಅದೇ ಭಾರತದ್ದು ಇಂಡಿಯಾದ ಸ್ಥಾನ ಎಷ್ಟದಪ್ಪ ಅಂದ್ರೆ 134ನೇ ಸ್ಥಾನ ಅದ. 8ರಲ್ಲಿ 193ರಲ್ಲಿ ಇಂಡಿಯಾದು ಏನಪ್ಪ ಅಂದ್ರೆ 134ನೇ ಸ್ಥಾನ ಅದ. ಓಕೆ, ಇದು ಮಾನವ ಅಭಿವೃದ್ಧಿ ಸೂಚ್ಯಂಕ ಏನದಲ್ಲ, ಇದು ಯಾವ ಒಂದು ಆಧಾರಿತ ಏನಪ್ಪ ಅಂದ್ರೆ ಬಿಡುಗಡೆ ಮಾಡಲಾಗ್ತದೆ ಅಂತ ಕೂಡ ಕೇಳ್ತಾರೆ ಸಮ್ ಟೈಮ್. ಇದು ಏನಪ್ಪ ಅಂದ್ರೆ ಶಿಕ್ಷಣ, ಜೀವನ ಮಟ್ಟ, ಆದಾಯ ಆಧಾರಿತ ಏನಪ್ಪ ಅಂದ್ರೆ ಈ ಮಾನವ ಅಭಿವೃದ್ಧಿ ವರದಿ ಏನಪ್ಪ ಅಂದ್ರೆ ಬಿಡುಗಡೆ ಮಾಡ್ತದೆ, ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನದಲ್ಲ ಇದನ್ನ ಬಿಡುಗಡೆ ಮಾಡ್ಲಾಗ್ತದ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ ನೋಡೋಣ. ತಲಾ ಆದಾಯವು ಆ ದೇಶದಲ್ಲಿ ಒಬ್ಬ ವ್ಯಕ್ತಿ ಗಳಿಸಿದ ಸರಾಸರಿ ಡ್ಯಾಶ್ ಅನ್ನು ಪ್ರತಿನಿಧಿಸುತ್ತದೆ. ತಲಾ ಆದಾಯ ಏನದಲ್ಲ, ಆದಾಯ ಅಥವಾ ಇನ್ಕಮ್ ಏನದಲ್ಲ, ಅದು ಏನಪ್ಪ ಒಬ್ಬ ವ್ಯಕ್ತಿ ಗಳಿಸಿದ ಸರಾಸರಿ ಆದಾಯನ ಏನಪ್ಪ ಅಂದ್ರೆ ಆದಾಯ ಅಂತೇಳಿ ನಮಗೆ ಸೂಚಿಸ್ತದ. ಓಕೆ, ಆದಾಯ ಅಂದ್ರೆ ಏನಪ್ಪಾ ಅಂದ್ರೆ ಅದೇ ಅಂದ್ರೆ ಏನು ಹೇಳೋಣ? ಯಾವೊಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಬಿಸ್ನೆಸ್, ಸಂಬಳ, ಹೂಡಿಕೆ, ಲಾಭ ಅಥವಾ ಲಾಭ ಗಳಿಸುವುದು, ಅದರ ಮೇಲೆ ಏನಪ್ಪಾ ಅಂದ್ರೆ ಆದಾಯನ ಅಳೆಯಲಾಗ್ತದೆ. ಓಕೆ, ಅದು ನಾವು ಮೇನ್ ಆಗಿ ಏನಪ್ಪಾ ಅಂದ್ರೆ ಆದಾಯ ಅಂತ ಕರಿತೇವೆ. 7ನೇ ಪ್ರಶ್ನೆ. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿ ಶಿಕ್ಷಣದ ಹಕ್ಕು ನಿಬಂಧನೆಗೆ ಸಂಬಂಧಿಸಿದೆ? ಆನ್ಸರ್ ಮಾಡಿ ನೋಡೋಣ. ಇದ್ರದ್ದು ಶಿಕ್ಷಣದ ಹಕ್ಕುಗೆ ಯಾವುದು ವಿಧಿಯನ್ನ ಸಂಬಂಧಪಟ್ಟಿದೆ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಇದ್ರ ಬದಲಿಗೆ ನಾನು ಇಲ್ಲಿ ತನಕ ಏನಪ್ಪಾ ಅಂದ್ರೆ ಸುಮ್ಮನೆ ಹಾಗೆ ಹೇಳ್ಕೊತ ಹೊಂಟಿದ್ದೆ. ಇದ್ರ ಬದಲಾಗಿ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಸ್ವಲ್ಪ ಇದ್ರ ಬದಲಾಗಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಫಂಡಮೆಂಟಲ್ ರೈಟ್ ಬದಲಾಗಿ ಸ್ವಲ್ಪ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಏನು ಕೇಳ್ಬೋದು ಅನ್ನೋ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಕಮೆಂಟ್ ಮಾಡಿ ಇದು ಯಾವುದು ಇದ್ರದ್ದು ಸರಿಯಾದ ಉತ್ತರ ಅಂತ. ಕಮೆಂಟ್ ಮಾಡಿ ನೋಡೋಣ, ಬೇಗನೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ಬೇಗನೆ ನೋಡಿ. ಇದರ ಸರಿಯಾದ ಉತ್ತರ ಯಾವ್ದಾಗ್ತದೆ? 21A ವಿಧಿ. 21A ವಿಧಿ ಅನ್ನೋ ಸ್ನೇಹಿತರೆ ಮೊದಲಿಗೆ ಏನಪ್ಪಾ ಅಂದ್ರೆ ಈ ಶಿಕ್ಷಣದ ಹಕ್ಕು ಏನದಲ್ಲ DPSP ಇತ್ತು. ಇಲ್ಲಿ DPSP ಇತ್ತು. ಅದು ಶಿಕ್ಷಣದ ಮೂಲಭೂತ ಹಕ್ಕನ್ನಾಗಿ ಏನಪ್ಪಾ ಅಂದ್ರೆ 21A ವಿಧಿಯಲ್ಲಿ ಸೇರಿಸಲಾಗಿದೆ. ಓಕೆ, ಒಂದು ಹೋಮ್ವರ್ಕ್. ಏನು ಹೋಮ್ವರ್ಕ್ ಅಪ್ಪ ಅಂದ್ರೆ ಯಾವ ಒಂದು ವಿಧಿಯ ಮುಖಾಂತರ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕಾಗಿ ಏನಪ್ಪಾ ಅಂದ್ರೆ ಯಾವ ಒಂದು ಸಂವಿಧಾನ ತಿದ್ದುಪಡಿ ಮುಖಾಂತರ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕಾಗಿ ಏನಪ್ಪಾ ಅಂದ್ರೆ ಪರಿವರ್ತನೆ ಮಾಡಲಾಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಬೇಗನೆ. ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕನ್ನಾಗಿ ಯಾವ ಒಂದು ತಿದ್ದುಪಡಿ ಮುಖಾಂತರ ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ವೇಟ್ ಮಾಡ್ತಾ ಇದ್ದೀನಿ, ಬೇಗನೆ ಕಮೆಂಟ್ ಮಾಡಿ. ಒಂದು ಸೆಕೆಂಡ್ ಸ್ನೇಹಿತರೆ. ನೋಡಿ, ಅದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ನಿಮ್ಗೆ ಇದ್ರ ಬದಲು ಹೋಮ್ವರ್ಕ್ ಕೊಡಿ. ಇದು ಹೋಮ್ವರ್ಕ್ ಅಂತ ತಿಳ್ಕೊಳ್ರಿ. ಓಕೆ,
ಅದರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ವಲ್ಪ ಫಂಡಮೆಂಟಲ್ ರೈಟ್ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಲಿ. ಈ ಮೂಲಭೂತ ಹಕ್ಕು ಬದಲಾಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ಆದರೆ ಈ 21ನೇ ಎ ವಿಧಿ ಏನದಲ್ಲ, ಯಾವ ಒಂದು ಸಂವಿಧಾನದ ಮುಖಾಂತರ, ಎಷ್ಟನೇ ಸಂವಿಧಾನ ತಿದ್ದುಪಡಿ ಮುಖಾಂತರ 21ನೇ ವಿಧಿಯನ್ನ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಏನಪ್ಪ ಅಂದ್ರೆ ಮಾಡಲಾಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಬೇಕಾಗ್ತದೆ. ಉಳಿದಿದ್ದ ನನ್ನ ಮೂಲಭೂತ ಫಂಡಮೆಂಟಲ್ ರೈಟ್ ಅನ್ನೋದಲ್ಲ ನಾನು ನಿಮಗೆ ಹೇಳಬಲ್ಲೆ. ಸ್ವಲ್ಪ ಫಂಡಮೆಂಟಲ್ ರೈಟ್ ನಾನು ನಿಮಗೆ ಏನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ಏನಪ್ಪ ಅಂದ್ರೆ ಕೊಡ್ತೀನಿ. ನೋಡಿ, ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕುಗಳು. ಇದು ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಭಾಗ 3ರಲ್ಲಿ ಇದೆ. ಓಕೆ, ಇದನ್ನ ಏನಪ್ಪಾ ಅಂದ್ರೆ ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೀವಿ ಅಂದ್ರೆ ಅಮೆರಿಕ ದೇಶದಿಂದ, USA ದಿಂದ ನಾವು ಇದನ್ನ ಎರವಲು ಪಡೆದುಕೊಂಡಿದ್ದೇವೆ. ಓಕೆ, ಮೊದಲಿಗೆ ಏನಪ್ಪಾ ಅಂದ್ರೆ ಫಂಡಮೆಂಟಲ್ ರೈಟ್ ಅನ್ನ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದವರು ಯಾರು? ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡೋದು ಯಾವ ದೇಶಪ್ಪ ಅಂದ್ರೆ ಯುನೈಟೆಡ್ ಕಿಂಗ್ಡಮ್, UK ದೇಶ. ಓಕೆ, ನೆನಪಿರಲಿ. ಇದಕ್ಕೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಏನಪ್ಪಾ ಅಂದ್ರೆ ಮ್ಯಾಗ್ನಾ ಕಾರ್ಟಾ ಆಫ್ UK ಅಂತ ಕೂಡ ಕರೀತಾರ. ಏನು? ಮ್ಯಾಗ್ನಾ ಕಾರ್ಟಾ ಆಫ್ UK ಅಂತ ಕೂಡ ಕರೀತಾರೆ ಇದಕ್ಕೆ. ಓಕೆ, ಇನ್ನು ಭಾರತದಲ್ಲಿ ಫಂಡಮೆಂಟಲ್ ರೈಟಿಗೆ ಕೂಡ ಏನಪ್ಪ ಅಂದ್ರೆ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕೂಡ ಕರೀತಾರ. ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಭಾರತದಲ್ಲಿ ಇದಕ್ಕೆ ಕರೀತಾರ. ಓಕೆ, ಮತ್ತು ನಾವು ಫಂಡಮೆಂಟಲ್ ರೈಟ್ ಮೂಲವಾಗಿ ಏನಪ್ಪ ಅಂದ್ರೆ ವಿಧಿ 12ರಿಂದ 35 ತನಕ ನಾವು ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡ್ಬೋದು. ಓಕೆ, ಮೊದಲಿಗೆ ಫಂಡಮೆಂಟ ಏನದಲ್ಲ, ಈಕ್ವಾಲಿಟಿ ಆರ್ಟಿಕಲ್, ಮೊದಲನೇ ಭಾಗ ಯಾವುದಪ್ಪ ಅಂದ್ರೆ ಆರ್ಟಿಕಲ್ 14ರಿಂದ 18 ತನಕ ಏನಪ್ಪ ಅಂದ್ರೆ ರೈಟ್ ಟು ಈಕ್ವಾಲಿಟಿ ಅಂತ ಕರಿತೇವೆ, ಅದು ನೋಡ್ತೇವೆ. ಓಕೆ, ಅದ ನಂತರ ಎರಡನೇ ಭಾಗ ಆರ್ಟಿಕಲ್ 19ರಿಂದ 22 ತನಕ ರೈಟ್ ಟು ಫ್ರೀಡಮ್ ಬದಲಾಗಿ ನೋಡ್ತೇವೆ. ಮತ್ತು ಆರ್ಟಿಕಲ್ 23ರಿಂದ 24 ಭಾಗ 3ರಲ್ಲಿ ಏನಪ್ಪ ಅಂದ್ರೆ ಅಸ್ಪೃಶ್ಯತೆ ನಿವಾರಣೆ ಬದಲಾಗಿ ನಾವು ಏನೋ ನೋಡ್ತೇವೆ. ಓಕೆ, 4ನೇ ಭಾಗದಲ್ಲಿ 25ರಿಂದ 28 ತನಕ ಏನಪ್ಪ ಅಂದ್ರೆ ಈ ಜಾತ್ಯತೀತ ಬಗ್ಗೆ ಜಾತ್ಯತೀತಗಳ ಶೋಷಣೆ ಏನಂತ ಏನು ಕರಿತೀವಲ್ಲ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಅಂತ ಏನು ಕರಿತೀವಲ್ಲ, ಅದ್ರ ಬದಲಾಗಿ ನೋಡ್ತೇವೆ. ಓಕೆ, ಅದೇ ರೀತಿ ಏನಪ್ಪ ಅಂದ್ರೆ 5ನೇ ಮೂಲಭೂತ ಹಕ್ಕದಲ್ಲಿ ಏನಪ್ಪ ಅಂದ್ರೆ 29ರಿಂದ 30 ತನಕ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಶೈಕ್ಷಣಿಕ ಮತ್ತು ಕಲ್ಚರಲ್ ಅಂತ ಏನು ಕರಿತೇವಲ್ಲ, ಅದ್ರ ಬದಲಾಗಿ ನಾವು ಅಧ್ಯಯನ ಮಾಡ್ತೇವೆ. ಅದೇ ರೀತಿ ಏನಪ್ಪ ಅಂದ್ರೆ ಕೊನೆಯದಾಗಿ 6ನೇ ಮೂಲಭೂತ ಹಕ್ಕುಗಳು ಏನಪ್ಪ ಅಂದ್ರೆ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಕರಿತೇವೆ. ಓಕೆ, ಅದು 32ರಿಂದ 35 ತನಕ ನಾವೇನಪ್ಪ ಅಧ್ಯಯನ ಮಾಡ್ತೇವೆ. ಓಕೆ, ಇದು ಪ್ರಮುಖವಾಗಿ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂಥದ್ದು. ಓಕೆ, ಮತ್ತೆ ಏನಪ್ಪ ಅಂದ್ರೆ ಯಾವ್ದಾದ್ರು ಕ್ಲಾಸ್ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಇದ್ರ ಬದಲಿಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ನಾಯಕರಲ್ಲಿ ಯಾರು ಬಾರ್ಡೋಲಿ ಸತ್ಯಾಗ್ರಹವನ್ನು ಮುನ್ನಡೆಸಿದರು? ಬಾರ್ಡೋಲಿ ಸತ್ಯಾಗ್ರಹ ಯಾರು ಮುನ್ನಡೆಸಿದರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಬಾರ್ಡೋಲಿ ಸತ್ಯಾಗ್ರಹ ಯಾರು ಮುನ್ನಡೆಸಿದರು ಅಂತ ಕಮೆಂಟ್ ಮಾಡಿ ನೋಡೋಣ. ಬೇಗನೆ ಕಮೆಂಟ್ ಮಾಡಿ, ಬಾರ್ಡೋಲಿ ಸತ್ಯಾಗ್ರಹ ಯಾರು ಮುನ್ನಡೆಸಿದರು? ಬಾರ್ಡೋಲಿ ಸತ್ಯಾಗ್ರಹ ಏನದಲ್ಲ ಯಾರು ಮುನ್ನಡೆಸಿದ್ರು ಅಂದ್ರೆ ಬಾರ್ಡೋಲಿ ಸತ್ಯಾಗ್ರಹ ವಲ್ಲಭಾಯಿ ಪಟೇಲ್ ಅವರು ಏನಪ್ಪಾ ಅಂದ್ರೆ ಮುನ್ನಡೆಸಿದರು. ಓಕೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕೂಡ ಇವರಿಗೆ ಕರೀತಾರ. ವಲ್ಲಭಾಯಿ ಪಟೇಲ್ ಅವರಿಗೆ ಏನಂತ ಕರೀತಾರ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕೂಡ ಕರೀತಾರ. ಓಕೆ, ಈ ಸರ್ದಾರ್ ಅನ್ನೋ ವರ್ಡ್ ಅನ್ನ ಯಾರು ಕೊಟ್ಟಿದ್ರಪ್ಪ ಅಂದ್ರೆ ನಮ್ಮ ಗಾಂಧೀಜಿಯವರು ಕೊಟ್ಟಿದ್ರು ಅಂತ ಹೇಳ್ಬೋದು. ಓಕೆ, ಇವರಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರಿಗೆ ಏನಪ್ಪಾ ಅಂದ್ರೆ ಬಿಸ್ಮಾರ್ಕ್ ಖಾನ್ ಅಂತ ಕೂಡ ಕರಿತಿದ್ರು. ಇವರಿಗೆ ಬಿಸ್ಮಾರ್ಕ್ ಖಾನ್ ಆಫ್ ಇಂಡಿಯಾದ ಬಿಸ್ಮಾರ್ಕ್ ಖಾನ್ ಅಂತ ಕೂಡ ಕರಿತಿದ್ರು. ಬಿಸ್ಮಾರ್ಕ್ ಖಾನ್ ಆಫ್ ಇಂಡಿಯಾ ಅಂತೇಳಿ ಇವರಿಗೆ ಕರೆಯಲಾಗ್ತಿತ್ತು ಅಂತ ಹೇಳ್ಬೋದು. ಈ ಬಾರ್ಡೋಲಿ ಸತ್ಯಾಗ್ರಹದ ಸ್ನೇಹಿತರೆ ಕೆಲವೊಂದು ತೆರಿಗೆ ಸಂಬಂಧ ಏನಪ್ಪಾ ಅಂದ್ರೆ ತೆರಿಗೆ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಇದು ಆಗಿತ್ತು ಸ್ನೇಹಿತರೆ. ಆ ಟೈಮ್ದಲ್ಲಿ ಏನಪ್ಪಾ ಅಂದ್ರೆ
ಕ್ರೈಸಿಸ್ ಅನ್ನ ಉಂಟಾಗಿತ್ತು. ಓಕೆ, ಅಂತ ಸಮಯದಲ್ಲಿ ಏನಪ್ಪ ಅಂದ್ರೆ ಈ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರು ಬ್ರಿಟಿಷ್ ಸರ್ಕಾರ. ಅದ್ರ ವಿರುದ್ಧ ಏನಪ್ಪ ಅಂದ್ರೆ ಈ ಬಾರ್ಡೋಲಿ ಸತ್ಯಾಗ್ರಹನ ಮಾಡ್ತಾರ. ಬಾರ್ಡೋಲಿ ಎಂಬ ಗುಜರಾತದ ಬಾರ್ಡೋಲಿ ಎಂಬ ಪ್ರದೇಶದಲ್ಲಿ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಲಾಲಾ ಲಜಪತ್ ರಾಯರು, ಇವರಿಗೆ ಏನಪ್ಪ ಅಂದ್ರೆ ಪಂಜಾಬ್ದ ಕೇಸರಿ ಅಂತ ಕೂಡ ಕರೀತಾರೆ, ನೆನಪಿರಲಿ. ಓಕೆ, ಲಾಲಾ ಲಜಪತ್ ರಾಯ್ ಏನಂತ ಕರೀತಾರೆ? ಪಂಜಾಬ್ದ ಕೇಸರಿ ಅಂತ ಕೂಡ ಕರೀತಾರೆ. ಪಂಜಾಬ್ದ ಕೇಸರಿ ಎಂದು ಏನಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಅನ್ನ ಕರೀತಾರೆ. ಇನ್ನ ಮೋತಿಲಾಲ್ ನೆಹರು ಏನಪ್ಪ ಅಂದ್ರೆ ಯಾರ ತಂದೆ? ಜವಾಹರ್ಲಾಲ್ ನೆಹರು ಅವರ ತಂದೆ. ಓಕೆ, ಇವರು ಏನಪ್ಪ ಅಂದ್ರೆ ಮೋತಿಲಾಲ್ ನೆಹರು ಏನಪ್ಪ ಅಂದ್ರೆ 1928ರಲ್ಲಿ ಭಾರತದ ಮೊದಲ ಸಂವಿಧಾನ ಕರಡು ಸಮಿತಿಯನ್ನ ಇವರು ಏನಪ್ಪ ಅಂದ್ರೆ ಮೊದಲಿಗೆ ಏನಪ್ಪ ಅಂದ್ರೆ ಸಬ್ಮಿಟ್ ಅನ್ನು ಮಾಡಿದ್ರು. ಓಕೆ, ಹಾಗಾದ್ರೆ ಯಾರ ಸಮಯದಲ್ಲಿ, ಓಕೆ, ಯಾರು ಬ್ರಿಟಿಷರ ಅಧಿಕಾರದ ಸಮಯದಲ್ಲಿ ಏನಪ್ಪ ಅಂದ್ರೆ ಈ ಮೊದಲನೇ ಕರಡು ಸಮಿತಿಯನ್ನ ನಮ್ಮ ಮೋತಿಲಾಲ್ ನೆಹರು ಅವರು ಏನಪ್ಪ ಅಂದ್ರೆ ಸಬ್ಮಿಟ್ ಮಾಡಿದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು 8 ಜನರ ಸದಸ್ಯರು ಒಳಗೊಂಡಂತೆ ಏನಪ್ಪ ಅಂದ್ರೆ ಮೋತಿಲಾಲ್ ನೆಹರು ಮೊದಲ ಏನಪ್ಪ ಅಂದ್ರೆ ನೆಹರು ರಿಪೋರ್ಟ್ ಅಂತ ಕರಿತೀವಿ. ಅದಕ್ಕೆ ಏನು 1928ರಲ್ಲಿ ಏನಪ್ಪ ಅಂದ್ರೆ ನೆಹರು ರಿಪೋರ್ಟ್ ಅಂತ ಕರಿತೇವೆ. ಇದಕ್ಕೆ ಈ ನೆಹರು ರಿಪೋರ್ಟ್ ಅನ್ನ ಮೋತಿಲಾಲ್ ನೆಹರು ಅವರು ಮೊದಲ ಏನಪ್ಪ ಅಂದ್ರೆ ಸಂವಿಧಾನದ ಕರಡು, ಫಸ್ಟ್ ಸಂವಿಧಾನದ ಕರಡನ್ನ ಮಂಡಿಸಿದರು ಅಂತ ಹೇಳ್ಬೋದು. ಓಕೆ, 8 ಜನರ ಒಂದು ಗುಂಪಿನೊಂದಿಗೆ. ಈ ವರದಿಯಲ್ಲಿ ಏನಪ್ಪಾ ಅಂದ್ರೆ ಏನಿತ್ತಪ್ಪ ಅಂದ್ರೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಡಾಮಿನೇಷನ್ ಸ್ಟೇಟಸ್ ಅಂತ ಕರಿತೇವೆ. ಓಕೆ, ಅನಂತರ ಪ್ರತ್ಯೇಕ ಚುನಾವಣೆ ವಿರೋಧನ ಮಾಡಲಾಗ್ತದ ಈ ನೆಹರು ರಿಪೋರ್ಟ್ದಲ್ಲಿ. ಮತ್ತು ಭಾಷೆಗಳ ಆಧಾರದ ಮೇಲೆ ಪ್ರಾಂತ್ಯನ ರಚನೆ ಮಾಡಲು ಈ ನೆಹರು ರಿಪೋರ್ಟ್ ಮೇಲೆ ಏನಪ್ಪ ಅಂದ್ರೆ ಬರ್ತದ. ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಬೇಡಿಕೆ ಕೂಡ ಈ ನೆಹರು ರಿಪೋರ್ಟ್ದಲ್ಲಿ ಇಡಲಾಗ್ತದೆ. ಮತ್ತು 19 ಮೂಲಭೂತ ಕರ್ತವ್ಯಗಳು ಅಂತ ಏನು ಕರಿತೇವಲ್ಲ, ಅದನ್ನು ಕೂಡ ಏನಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳು, ಹಕ್ಕುಗಳು, ಇದೊಂದು ಮೂಲಭೂತ ಹಕ್ಕುಗಳು ಇರಬೇಕು ಸ್ನೇಹಿತರೆ. ಆಕ್ಚುಲಿ ಮೂಲಭೂತ ಹಕ್ಕುಗಳು ಏನಪ್ಪ ಅಂದ್ರೆ ಈ ನೆಹರು ರಿಪೋರ್ಟ್ ನಲ್ಲಿ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ನನಗೆ ಒಂದು ಕನ್ಫ್ಯೂಸ್ ಆಗ್ತದೆ. ಓಕೆ, ಅದನ್ನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದರಲ್ಲಿ ನಮಗೆ ತಿಳಿಸ್ತೀನಿ. ಓಕೆ, ಇಷ್ಟು ಏನಪ್ಪ ಅಂದ್ರೆ ಮೋತಿಲಾಲ್ ನೆಹರು ಇದರಲ್ಲಿ ಆಗ್ತದೆ ಅಂತ ಹೇಳ್ಬೋದು ನಾವು. ಆಯ್ತಾ, ನೆಕ್ಸ್ಟ್ ನೋಡೋಣ. ಕೆಳಗಿನ ಯಾವ ಕಾಯ್ದೆಗಳು ಪ್ರಾಂತೀಯ ಮಟ್ಟದಲ್ಲಿ ದ್ವಿಪ್ರಭುತ್ವ ವ್ಯವಸ್ಥೆಯನ್ನು ತಿರಸ್ಕರಿಸಿದವು ಮತ್ತು ಜನಪ್ರಿಯವಾಗಿ ಚುನಾಯಿತ ಪ್ರಾಂತೀಯ ಶಾಸಕಾಂಗಗಳ ಹೊರಹೊಮ್ಮುವಿಕೆಗೆ ಅವಕಾಶವನ್ನು ಮಾಡಿಕೊಟ್ಟವು ಅಂತ ಹೇಳ್ತಾರೆ? ಯಾವುದು? ದ್ವಿಪ್ರಭುತ್ವ ವ್ಯವಸ್ಥೆಯನ್ನು ತಿರಸ್ಕರಿಸಿದವು ಮತ್ತು ಜನಪ್ರಿಯವಾಗಿ ಚುನಾಯಿತ ಪ್ರಾಂತೀಯ ಶಾಸಕಾಂಗಗಳ ಹೊರಹೊಮ್ಮುವಿಕೆಗೆ ಅವಕಾಶನ ಮಾಡಿಕೊಟ್ಟಿದ್ದು. ಇದು ಯಾವುದು ಕಾಯ್ದೆ ಅಂತ ಕೇಳ್ತಾರೆ? ಓಕೆ, ಇದು 1935ರ ಕಾಯ್ದೆ ಪ್ರಕಾರ ಏನಪ್ಪಾ ಅಂದ್ರೆ ದ್ವಿಪ್ರಭುತ್ವ ವ್ಯವಸ್ಥೆಯನ್ನ ತಿರಸ್ಕರಿಸಲಾಯಿತು. ಡಾಮಿನೇಷನ್ ಸ್ಟೇಟಸ್ ಅಂತ ಏನು ಕರಿತೀವಲ್ಲ, ಅದೇನೆ ನೆಹರು ರಿಪೋರ್ಟ್ ಮುಖಾಂತರ ಏನು ಬಂದಿತ್ತಲ್ಲ 1928ರಲ್ಲಿ ದ್ವಿಪ್ರಭುತ್ವ ವ್ಯವಸ್ಥೆ, ಅದನ್ನ ಏನಪ್ಪಾ ಅಂದ್ರೆ ಈ ಭಾರತ ಸರ್ಕಾರ ಕಾಯ್ದೆ ಮುಖಾಂತರ ಏನಪ್ಪಾ ಅಂದ್ರೆ ತಿರಸ್ಕರಿಸಲಾಯಿತು. ಓಕೆ, ಕೈ ಬಿಡಲಾಗಿತ್ತು ಅಂತ ಹೇಳ್ಬೋದು. ಓಕೆ, ಇದಕ್ಕೆ ಏನಪ್ಪಾ ಅಂದ್ರೆ ಬ್ಲೂ ಪ್ರಿಂಟ್ ಆಫ್ ದ ಸಂವಿಧಾನದ ನೀಲಿ ನಕ್ಷೆ ಅಂತ ಕೂಡ ಅದಕ್ಕೆ ಕರಿತೀವಿ ನಾವು. ಏನು ಭಾರತ ಸರ್ಕಾರದ 1935ನೇ ಕಾಯ್ದೆ ಅನ್ನೋದಲ್ಲ, ಇದು ಏನಪ್ಪಾ ಅಂದ್ರೆ ಭಾರತದ ನೀಲಿ ನಕ್ಷೆ ಅಂತ ಕೂಡ ಇದಕ್ಕೆ ನಾವು ಕರಿತೇವೆ ಅಂತ ಹೇಳ್ಬೋದು. ಮತ್ತು ಈ ಭಾರತ ಸರ್ಕಾರದ ಕಾಯ್ದೆ ಮುಖಾಂತರ ಅಂದ್ರೆ ಆಲ್ ಇಂಡಿಯಾ ಫೆಡರೇಷನ್ ಅನ್ನು ಕೂಡ ಇದಕ್ಕೆ ಇಲ್ಲಿ ಏನಪ್ಪಾ ಅಂದ್ರೆ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ಬೋದು. ಮತ್ತು ಸ್ಥಳೀಯ ಸರ್ಕಾರಗಳು ಕೂಡ ಈ 1935ರಲ್ಲಿ ಏನಪ್ಪಾ ಅಂದ್ರೆ ರಚನೆ ಮಾಡಲಾಯಿತು ಅಂತ ಹೇಳ್ಬೋದು. ಇದಾದ ನಂತರ ಚಾರ್ಟರ್ ಕಾಯ್ದೆ ಬರ್ತದ. ಓಕೆ, ಯಾವುದು ಚಾರ್ಟರ್ ಕಾಯ್ದೆ? ಚಾರ್ಟರ್ ಕಾಯ್ದೆ ಬದಲಾಗಿ ನೋಡೋಣ. ಓಕೆ, ಈ ಸಣ್ಣದ ಕಾಯ್ದೆ ಅಂತ ಕರಿತೀವಲ್ಲ, 1793ರ ಸಣ್ಣದ ಕಾಯ್ದೆ ಬದಲಾಗಿ ನಾವು ಏನೋ ಇದರ ಆದ ನಂತರ ನೋಡ್ಬೇಕಾಗ್ತದ. ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅದ. ಮತ್ತು ಮೆಂಟೋಗೋ ಚೆಮ್ಸ್ಫರ್ಡ್ ಸುಧಾರಣೆ ಅಂತ ಕೂಡ ಕರಿತೀವಿ. ಇದು 1919ರಲ್ಲಿ ಬರ್ತದ. ಇಟ್ಸ್ ಇಂಡಿಯಾ ಆಕ್ಟ್ 1780. ಇವ್ರ ಬದಲಾಗಿ ಮತ್ತೆ ನೋಡೋಣ. ಓಕೆ, ಈ ಚಾರ್ಟರ್ ಆಕ್ಟ್ ಸಣ್ಣದ ಕಾಯ್ದೆ ಅಂತ ಇರೋದಲ್ಲ, ಇದಕ್ಕೆ ಚಾರ್ಟರ್ ಕಾಯ್ದೆ ಅಂತ ಕೂಡ ಕರೀತಾರ. ಓಕೆ, ಇದನ್ನ ಈಸ್ಟ್ ಇಂಡಿಯಾ ಕಂಪ್ನಿ ಏನಪ್ಪ ಆಕ್ಟ್ ಅಂತ ಕೂಡ ಕರೀತಾರೆ. ಅದಕ್ಕೆ 1792ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಬರ್ತಲ್ಲ, ಇದು ಅವನ ಬಂಗಾಳ ಜಾಲನರ ಯಾರಾಗಿರ್ತಾರಪ್ಪ ಅಂದ್ರೆ ಸೂರ್ಜಹಾನನು ಜನರಲ್ ಗವರ್ನರ್ ಆಗಿರ್ತಾನೆ ಸ್ನೇಹಿತರೆ, ಬಂಗಾಳ ಗವರ್ನರ್. ಅವನ ಟೈಮಲ್ಲಿ ಏನಪ್ಪ ಅಂದ್ರೆ ಈ ಚಾರ್ಟರ್ ಆಕ್ಟ್ ಅನ್ನ ಬರ್ತದ. ಅನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್
ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬದಲಿಗೆ ಅಥವಾ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಬದಲಿಗೆ ನೋಡೋಣ. ಇದು ಏನಪ್ಪ ಅಂದರೆ ಬ್ರಿಟಿಷ್ ಪಾರ್ಲಿಮೆಂಟ್ ಸರ್ಕಾರ ಏನಪ್ಪ ಅಂದರೆ ಫಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಏನಪ್ಪ ಅಂದರೆ ಜಾರಿಗೆ ಮಾಡ್ತಾರೆ. ಓಕೆ, ಇದರಲ್ಲಿ ಈ ಟೈಮ್ದಲ್ಲಿ ವೈಸ್ರಾಯ್ ಯಾರಾಗಿರ್ತಾರಪ್ಪ ಅಂದರೆ ಚೆಮ್ಸ್ಫೋರ್ಡ್ ಅವರು ವೈಸ್ರಾಯ್ ಆಗಿರ್ತಾರ. ಓಕೆ, ಗೌರ್ಮೆಂಟ್ ಸ್ನೇಹಿತರೆ ಒಂದು ಕನ್ಫ್ಯೂಸ್ ಆಗ್ತದೆ ನನಗೆ. ಏನು ಕನ್ಫ್ಯೂಸ್ ಆಗ್ತಪ್ಪ, 1919ರಲ್ಲಿ ಏನಪ್ಪ ಅಂದರೆ ಚೆಮ್ಸ್ಫೋರ್ಡ್ ಅವರು ಏನಪ್ಪ ಅಂದ್ರೆ ಅವರು ವೈಸ್ರಾಯ್ ಆಗಿರ್ತಾರೆ. ಬಟ್ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ವೈಸ್ರಾಯ್ ಯಾರು ಆಗ್ತಾರೆ ಅಂದರೆ 1784 ವೈಸ್ರಾಯಲ್ಲಿ ಇರ್ತಾರೆ. 1784 ವೈಸ್ರಾಯ್ ಏನು ಇರೋದಿಲ್ಲ. ಈ ಫಿಟ್ಸ್ ಇಂಡಿಯಾ ಕೈಯಲ್ಲಿ ಬಂಗಾಳ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಅಂತ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಒಂದು ನನಗೆ ಅದೊಂದು ಕನ್ಫ್ಯೂಸ್ ಆಗ್ತಾ ಇದೆ. ಅಥವಾ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಕಾಯ್ದೆ ಆದ ನಂತರ ಏನಪ್ಪ ಅಂದರೆ ಕೆಲವೊಂದು ಚಾರ್ಟರ್ ಕಾಯ್ದೆಗಳಂತ ಬರ್ತಾವೆ. ಓಕೆ, ಚಾರ್ಟರ್ ಕಾಯ್ದೆಗಳಂತ ಬರ್ತಾವೆ. ಓಕೆ, ಚಾರ್ಟರ್ ಕಾಯ್ದೆಗಳು 1773ರಿಂದ 1773ರಲ್ಲಿ ಬರ್ತದೆ. ಓಕೆ, ಕೆಲವೊಂದು ಚಾರ್ಟರ್ ಕಾಯ್ದೆಗಳು ಬರ್ತವೆ. 20 ವರ್ಷಕ್ಕೊಮ್ಮೆ ಚಾರ್ಟರ್ ಕಾಯ್ದೆಗಳು ಬರ್ತವೆ. ಅದ್ರ ಬದಲು ಸ್ವಲ್ಪ ನೋಡಬೇಕಾಗತ್ತೆ. ನನಗೆ ಎಕ್ಸಾಕ್ಟ್ ನೆನಪಿಗೆ ಬರ್ತಾ ಇಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನೆನಪು ಮಾಡ್ಕೊಂಡು ಹೇಳ್ತೀನಿ ನಿಮಗೆ. ಓಕೆ, 10ನೇ ಪ್ರಶ್ನೆ ಬನ್ನಿ. ಚಂಡಮಾರುತಗಳನ್ನು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಏನಪ್ಪ ಅಂದ್ರೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಹಾಗಾದರೆ ಫಿಲಿಪೈನ್ಸ್ ಅಲ್ಲಿ ಇದನ್ನು ಏನೆಂದು ಕರೆಯಲಾಗ್ತದೆ? ಫಿಲಿಪೀನ್ಸ್ ಅಂತ ಏನು ಕರಿತೇವೆ, ಈ ಫಿಲಿಪೀನ್ಸ್ ಅಲ್ಲಿ ಈ ಚಂಡಮಾರುತಿಗೆ ಏನೆಂದು ಕರೆಯಲಾಗ್ತದೆ ಅಂತ ಹೇಳಿದ್ದಾರೆ. ಟೈಫೋನ್ ಅಂತೇಳಿ ಈ ಚಂಡಮಾರುತಿಗೆ ಫಿಲಿಪೀನ್ಸ್ ಅಲ್ಲಿ ಕರೆಯಲಾಗ್ತದೆ. ಓಕೆ, ಈ ಚಂಡಮಾರುತಗಳನ್ನೆಲ್ಲ ಸ್ನೇಹಿತರೆ, ಚಂಡಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಏನಪ್ಪಾ ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ತಿರುಗ್ತವೆ. ನೆನಪಿರಲಿ, ದಕ್ಷಿಣ ಗೋಳಾರ್ಧದಲ್ಲಿ ಚಂಡಮಾರುತಗಳು ಗಡಿಯಾರ ದಿಕ್ಕಿನಲ್ಲಿ ತಿರುಗ್ತದ. ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತವ. ಇದು ಏನಪ್ಪಾ ಅಂದ್ರೆ ಇದು ಬದಲು ಬಹಳಷ್ಟು ಬಾರಿ ಏನಪ್ಪಾ ಅಂದ್ರೆ ಪರೀಕ್ಷೆ ಪ್ರಶ್ನೆ ಕೇಳಿದ್ದಾರೆ. ಈ ಚಂಡಮಾರುತದ ವೇಗ ಸರಿಸುಮಾರು ಏನಪ್ಪಾ ಅಂದ್ರೆ 10ರಿಂದ 15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಂಡಮಾರುತದ ವೇಗ ಇರ್ತದೆ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಇನ್ನು ಅನ್ಯ ದೇಶಗಳಲ್ಲಿ ಚಂಡಮಾರುತಗಳು ಏನಂತ ಕರೀತಾರೆ ಅಂತ ಅದನ್ನು ಕೂಡ ನೋಡೋಣ. ಓಕೆ, ಹುರಿರ್ಕಾನ್ ಅಂತ ಕರೀತದ. ಹುರಿರ್ಕಾನ್ ಅಂತೇಳಿ ಏನಪ್ಪಾ ಅಂದ್ರೆ ಅಮೆರಿಕದ ಖಂಡದಲ್ಲಿ, ಓಕೆ, USA ಕಾಂಟಿನೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಅಮೆರಿಕ ಖಂಡದಲ್ಲಿ USA ಕಾಂಟಿನೆಂಟ್ ಅಲ್ಲಿ ಏನಪ್ಪಾ ಅಂತ ಕರೆಯಲಾಗ್ತದ. ತೈಪಾನ್ ಅಂತಾರೆ ಫಿಲಿಪೀನ್ಸ್ ಮತ್ತು ಜಪಾನ್ ಅಲ್ಲಿ ಕೂಡ ಕರೀತಾರ. ಆಲ್ಸೋ ಜಪಾನ್ ನಲ್ಲಿ ಕೂಡ ಕರೀತಾರೆ ಇದಕ್ಕೆ. ಮತ್ತು ವಿಲ್ಲಿ ಏನದಲ್ಲ, ಈ ವಿಲ್ಲಿ ಇದಕ್ಕೆ ಆಸ್ಟ್ರೇಲಿಯಾ ದೇಶದಲ್ಲಿ ಕರೀತಾರೆ. ಚಂಡಮಾರುತಕ್ಕೆ ಇಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಕರೀತಾರೆ. ಫ್ರೆಂಡ್ಸ್ ನೋಡಿ, ಕ್ಲಾಸನ್ನು ಯಾರು ಲೈಕ್ ಮಾಡಿದ್ರೆ ಪ್ಲೀಸ್ ಕ್ಲಾಸನ್ನು ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕ್ಲಾಸನ್ನು ಶೇರ್ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಏನಪ್ಪ ಅಂದರೆ ಕ್ಲಾಸನ್ನು ಶೇರ್ ಆಗಬೇಕು. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ 11ನೇ ಪ್ರಶ್ನೆ. ಕೆಳಗಿನ ಯಾವ ಹಬ್ಬವು ಕೇರಳಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಕೇರಳಕ್ಕೆ ಯಾವ ಹಬ್ಬ ಸಂಬಂಧಪಟ್ಟಿದೆ? ಓಣಂ ಏನದಲ್ಲ, ಇದು ಕೇರಳಕ್ಕೆ ಸಂಬಂಧಪಟ್ಟಿದೆ. ಓಕೆ, ನೋಡಿ, ಈ ಕೇರಳದಲ್ಲಿ ಏನು ಭಗವಾನ್ ವಿಷ್ಣುನ ಅವತಾರ ಆದಂತ ಮಹಾಬಲಿಯವರನ್ನ ಸ್ವಾಗತಿಸಲು ಏನಪ್ಪಾ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಓಣಂ ಅಂತೇಳಿ ಏನಪ್ಪಾ ಅಂದ್ರೆ ಕೇರಳದಲ್ಲಿ ಆಚರಣೆ ಮಾಡ್ಲಾಗ್ತದೆ ಅಂತ ಹೇಳ್ಬೋದು. ಮತ್ತು ಈ ಹಬ್ಬ ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ದಕ್ಕೆ ಏನಪ್ಪಾ ಅಂದ್ರೆ ಅತ್ತಮ್ ಅಂತ ಕರೀತಾರ. ಇದನ್ನು ಕೂಡ ಬಹಳಷ್ಟು ಬಾರಿ ಏನಪ್ಪಾ ಅಂದ್ರೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸ್ಟಾರ್ಟ್ ಆಗೋದಕ್ಕೆ ಅತ್ತಮ್ ಅಂತ ಕರೀತಾರ. ಓಕೆ, ಎಂಡ್ ಆಗೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ತಿರು ಓಣಂ ಅಂತ ಕರೀತಾರ. ತಿರು ಓಣಂ ಅಂತ ಕರೀತಾರ. ಇದು ಎಂಡ್ ಆಗ್ತದ. ಇಷ್ಟು ಇಂಪಾರ್ಟೆಂಟ್ ಇರೋದು. ಪೊಂಗಲ್ ಏನದಲ್ಲ, ಇದು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಲ್ಲಿ ಏನಪ್ಪಾ ಅಂದ್ರೆ ಇದು
ಪೊಂಗಲ್ ಅನ್ನ ಕರೆಯಾಗ್ತದೆ. ಇದು ಏನಪ್ಪಾ ಅಂದ್ರೆ ಒಂದು ಸುಗ್ಗಿ ಹಬ್ಬ. ಪೊಂಗಲ್ ಏನದಲ್ಲ ಸುಗ್ಗಿ ಹಬ್ಬ, ನೆನಪಿರ್ಲಿ. ಪೊಂಗಲ್ ಏನದಲ್ಲ ಒಂದು ಸುಗ್ಗಿ ಹಬ್ಬ. ಇದು ಏನಪ್ಪಾ ಅಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ಪೊಂಗಲನ್ನ ಆಚರಣೆ ಮಾಡಲಾಗ್ತದ. ಮತ್ತು ಉಗಾದಿ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಉಗಾದಿಯನ್ನ ಆಚರಣೆ ಮಾಡಲಾಗ್ತದೆ. ಇದೊಂದು ಏನಪ್ಪಾ ಅಂದ್ರೆ ಒಂದು ಹೊಸ ವರ್ಷದ ಒಂದು ಹಬ್ಬವಾಗಿದೆ. ಮತ್ತು ಈ ಬೋನಾಲು ಏನದಲ್ಲ, ಈ ಬೋನಾಲು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮತ್ತು ತೆಲಂಗಾಣ, ಕರ್ನಾಟಕದಲ್ಲಿ ಬೋನಾಲು ಆಚರಣೆ ಮಾಡಲು ಅಂತ ಅನಿಸ್ತದ. ಬೋನಾಲು ಏನದಲ್ಲ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮಾತ್ರ ಈ ಬೋನಾಲು ಆಂಧ್ರ ಪ್ರದೇಶದಲ್ಲಿ ಸ್ನೇಹಿತರೆ ಈ ಬೋನಾಲು ಬದಲಿಗೆ ಬೋನಾಲು ತೆಲಂಗಾಣದಲ್ಲಿ ಆಚರಣೆ ಮಾಡ್ಲಾಗ್ತದೆ ಸ್ನೇಹಿತರೆ. ಓಕೆ, ಬೋನಾಲು ಇಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ಲಾಗ್ತದೆ. ಮತ್ತು ಈ ಮಹಾಕಾಳಿ ದೇವಿಯ ಆಚರಣೆಗೋಸ್ಕರ ಏನು ಈ ಬೋನಾಲು ಏನದಲ್ಲ ಇದು ತೆಲಂಗಾಣದಲ್ಲಿ ಆಚರಣೆ ಮಾಡಲಾಗ್ತದ. ಯಾವ ದೇವಿಗೆ? ಮಹಾಕಾಳಿ ದೇವಿಯ ದೇವಿಗೆ ಸ್ಮರಿಸಲು ಇದನ್ನ ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ 12ನೇ ಪ್ರಶ್ನೆ. ಪೋಲೋ ಹಬ್ಬವು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? ಪೋಲೋ ಹಬ್ಬವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಪೋಲೋ ಹಬ್ಬ ಏನದಲ್ಲ ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಯಾವ ರಾಜ್ಯಕ್ಕೆ? ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇದು ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲಿ ಈ ಪೋಲೋ ಹಬ್ಬ ಏನದಲ್ಲ ಇದು ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಛತ್ತೀಸ್ಗಢದಲ್ಲಿ ಕೂಡ ಆಚರಣೆ ಮಾಡ್ಲಾಗ್ತದ. ಇದು ಹಬ್ಬ ಏನದಲ್ಲ ರೈತರು ಏನದಲ್ಲ ಇವರು ಎತ್ತುಗಳ ಹಬ್ಬ ಅಂತೇಳಿ ಅಥವಾ ಎತ್ತುಗಳ ಮಹತ್ವ ಬದಲಿಗೆ ಅಥವಾ ಹಬ್ಬಗಳ ಹಾಗೆ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾವಾಗಪ್ಪ ಅಂದ್ರೆ ಶ್ರಾವಣ ಮಂತದಲ್ಲಿ ಈ ಪೋಲೋ ಹಬ್ಬನ ಆಚರಣೆ ಮಾಡಲಾಗ್ತದ. ನಂತರ 19 ಖ್ಯಾತ ಗಾಯಕಿ ರೆಜ್ವಾನಾ ಚೌಧರಿ ಪನ್ಯಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅವರು ಯಾವ ದೇಶದವರು ಅಂತ ಕೇಳಿದ್ದಾರೆ. ಆನ್ಸರ್ ಮಾಡಿ. ಬಾಂಗ್ಲಾದೇಶದವರು ಅಂತ ಹೇಳ್ಬೋದು. ಓಕೆ, ಈ ಖ್ಯಾತ ಗಾಯಕಿ ರೆಜ್ವಾನಾ ಚೌಧರಿ ಅವರಿಗೆ ನಮ್ಮ ವೆಸ್ಟ್ ಬೆಂಗಾಲ್ ಸರ್ಕಾರ ಕೂಡ ಕೆಲವೊಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಯಾವುದು? ವೆಸ್ಟ್ ಬೆಂಗಾಳ. ಯಾವುದಪ್ಪ ಅಂದ್ರೆ ಫಿರೋಜಾ ಬೇಗಂ ಅಂತೇಳಿ. ಯಾವುದು? ಫಿರೋಜಾ ಬೇಗಂ ಅಂತೇಳಿ ವೆಸ್ಟ್ ಬೆಂಗಾಲ್ ಸರ್ಕಾರ. ಮತ್ತು ಈ ಫಿರೋಜಾ ಚೌಧರಿ ಅವರು ಒಂದು ಶಿಕ್ಷಣ ಕೂಡ ಸ್ಥಾಪನೆ ಮಾಡ್ತಾರೆ. ಯಾವುದಪ್ಪ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್. ಅದು ಸುರೇರ್ಧಾರ ಅಂತೇಳಿ ಕೂಡ ಕೆಲವೊಂದು ಬೇಗನೆ ನೆನಪಿಗೆ ಬರಲ್ಲ ಸ್ನೇಹಿತರೆ. ಸುರೇರ್ಧಾರ ಅನ್ನೋದು ರೆಜ್ವಾನಾ ಅವರು ಏನಪ್ಪ ಅಂದ್ರೆ ಒಂದು ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರ. ಮ್ಯೂಸಿಕ್ ಕಾಲೇಜ್. ನಂತರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2023 ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿ ಕಂಡು ಬಂದಿತ್ತು? ಇದು ಬಹಳಷ್ಟು ಬಾರಿ ಏನಪ್ಪ ಅಂದ್ರೆ ಪರೀಕ್ಷೆ ಪ್ರಶ್ನೆ ಕೇಳಿದ್ದಾರೆ. ಖೇಲೋ ಇಂಡಿಯಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖೇಲೋ ಇಂಡಿಯಾ ನೋಡಿ, ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ 2 ಆಗುತ್ತೆ, ಮಹಾರಾಷ್ಟ್ರ ಆಗುತ್ತೆ. ಓಕೆ, ಮಹಾರಾಷ್ಟ್ರ ನೋಡಿ ಸ್ನೇಹಿತರೆ ಟೋಟಲ್ ಏನಪ್ಪಾ ಅಂದ್ರೆ 158 ಪ್ರಶಸ್ತಿ ಪದಕಗಳನ್ನ ಗೆಲ್ತಾರ. ಎಷ್ಟು? ಟೋಟಲ್ 150. ಇದರಲ್ಲಿ ಏನಪ್ಪಾ ಅಂದ್ರೆ 57 ಏನಪ್ಪಾ ಅಂದ್ರೆ ಚಿನ್ನನ ಗೆದ್ದಿರ್ತಾರ. ಓಕೆ, ಇದ್ರ ಬದಲು ಕೂಡ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಅದೇ ರೀತಿ 48 ಏನದಲ್ಲ ಬೆಳ್ಳಿಯನ್ನು ಗೆದ್ದಿರ್ತಾರ ಮತ್ತು 53 ಏನದಲ್ಲ ಕಂಚಿನ ಪದಕನ ಗೆದ್ದಿರ್ತಾನೆ ಮಹಾರಾಷ್ಟ್ರ. ಹೀಗಾಗಿ ಮೊದಲನೇ ಸ್ಥಾನದಲ್ಲಿ ಇವರು ಬರ್ತಾರ. ಮತ್ತು ಸೆಕೆಂಡ್ ಸ್ಥಾನದಲ್ಲಿ ತಮಿಳುನಾಡು ಏನದಲ್ಲ ಸೆಕೆಂಡ್ ಸ್ಥಾನದಲ್ಲಿ ಬರ್ತದ. ಟೋಟಲ್ ಏನಪ್ಪಾ ಅಂದ್ರೆ 98 ಪದಕಗಳನ್ನ ಇವರು ಗೆದ್ದಿರ್ತಾರ.
ಓಕೆ, ಎಷ್ಟು 98 ಪದಕಗಳನ್ನ ಗೆಲ್ಲಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ 38 ಏನಪ್ಪ ಅಂದರೆ ಚಿನ್ನಗಳು ಇರ್ತಾವ. ಓಕೆ, ಅದೇ ರೀತಿ 21 ಬೆಳ್ಳಿ ಇರ್ತಾವ. ಓಕೆ, ಅದೇ ರೀತಿ 39 ಕಂಚಿನ ಪದಕಗಳು ಏನಪ್ಪ ಅಂದ್ರೆ ತಮಿಳುನಾಡು ರಾಜ್ಯ ಈ ಖೇಲೋ ಇಂಡಿಯಾ 2023 ಯೂತ್ ಗೇಮ್ಸ್ ಅಲ್ಲಿ ಏನಪ್ಪ ಅಂದ್ರೆ ಪಡೆದುಕೊಳ್ಳುತ್ತದೆ ಅಂತ ಹೇಳ್ಬೋದು. ಓಕೆ, ನಂತರ 2023ರಲ್ಲಿ ಇದು 6ನೇ ಆವೃತ್ತಿ ಆಗಿದೆ. ಓಕೆ, ಈ ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂದ್ರೆ ತಮಿಳುನಾಡು ರಾಜ್ಯ ಏನಂದ್ರೆ ಮೊದಲ ಬಾರಿಗೆ ಆಯೋಜನೆ ಮಾಡಿತ್ತು ಅಂತ ನಾವು ಹೇಳ್ಬೋದು. ಆಯ್ತಾ, ಮೂರನೇ ಸ್ಥಾನದಲ್ಲಿ ಯಾರಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡೋಣ ಫ್ರೆಂಡ್ಸ್. 3ನೇ ಸ್ಥಾನದಲ್ಲಿ ಯಾವ ರಾಜ್ಯ ಬಂದಿದೆ ಅಂತ ತಿಳಿಸಿ ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು 15 ಪ್ರಶ್ನೆ ಹೇಳ್ತೀನಿ. ಅಲಾರೀಪು ಭಾರತದ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯದ ಒಂದು ನೃತ್ಯ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಅಲಾರೀಪು ಆನ್ಸರ್ ಮಾಡಿ ನೋಡೋದಕ್ಕೆ. ಅಲಾರೀಪು ಅನ್ನೋದಲ್ಲ, ಕಥಕ್ ಒಂದು ನೃತ್ಯ ಭಾಗವಾಗಿದೆ. ಹಾಗಾದ್ರೆ ಕಥಕ್ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಕಥಕ್ ಎನ್ನೋದಲ್ಲ, ಇದೊಂದು ಶಾಸ್ತ್ರೀಯ ನೃತ್ಯವಾಗಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ನಾನು ವೇಟ್ ಮಾಡ್ತೀನಿ, ತಿಳಿಸಿ. ಇದ್ರ ಬದಲಾಗಿ ನಾನು ಏನಪ್ಪ ಅಂದ್ರೆ ಡಿಟೇಲ್ ಆಗಿ ಏನಪ್ಪ ಅಂದ್ರೆ ಕ್ಲಾಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಶಾಸ್ತ್ರೀಯ ನೃತ್ಯಗಳು ಮತ್ತು ಜಾನಪದ ನೃತ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಡಿಟೇಲ್ ಆಗಿ ಕ್ಲಾಸನ್ನು ಮಾಡಿದ್ದೀನಿ. ಓಕೆ, ಅಲ್ಲಿ ನೀವು ಹೋಗಿ ನೋಡ್ಬೋದು. ಓಕೆ, ಮತ್ತು ಇದರದ PDF ಬೇಕಂದ್ರೆ ನಿಮಗೆ PDF ಕೂಡ ಸಿಗುತ್ತೆ. ಓಕೆ, ಆ PDF ಕೂಡ ನಾನು ಪಿನ್ ಮಾಡ್ತೀನಿ. ಓಕೆ, ಅಲ್ಲಿ ಏನಪ್ಪ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು PDF ಕೂಡ. ಓಕೆ, ಕಥಕ್ ಏನದಲ್ಲ, ಇದು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದಂಥದ್ದು. ಯಾವ ರಾಜ್ಯಕ್ಕೆ ಸೇರೋದು? ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರೋದು. ಓಕೆ, ನೋಡಿ ಸ್ನೇಹಿತರೆ, ಶಾಸ್ತ್ರೀಯ ನೃತ್ಯಗಳು ಏನದಲ್ಲ, ಇದ್ರ ಬದಲಾಗಿ ನಾನು ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಶಾಸ್ತ್ರೀಯ ನೃತ್ಯ ಬದಲಾಗಿ ಇವತ್ತು ಬೇಡ. ಓಕೆ, ಭರತನಾಟ್ಯ ತಮಿಳುನಾಡು ರಾಜ್ಯಕ್ಕೆ, ಕಥಕ್ಕಳಿ ಕೇರಳ ರಾಜ್ಯಕ್ಕೆ, ಒಡಿಶಾ ರಾಜ್ಯಕ್ಕೆ ಸೇರಿದು ಅಂತ ಹೇಳ್ಬೋದು. ಓಕೆ, ಇಲ್ಲ ಸ್ನೇಹಿತರೆ, ಭಾರತದ ಪ್ರಾಚೀನ ಇತಿಹಾಸದ ಸಂದರ್ಭದಲ್ಲಿ ಐಹೊಳೆ ಶಾಸನವು ಮಹತ್ವದಾಗಿದೆ, ಏಕೆಂದರೆ ಆನ್ಸರ್ ಮಾಡಿ. ಇದು ಹರ್ಷವರ್ಧನ ಅವರ ಮೇಲೆ ಪುಲಿಕೇಶಿ ಎರಡನೇ ಅವನು ವಿಜಯ ಸಾಧಿಸ್ತಾನ. ಏನು ಹರ್ಷವರ್ಧನ ಎರಡನೇ ಪುಲಿಕೇಶಿ ಅನ್ನೋದಲ್ಲ, ವಿಜಯ ಸಾಧಿಸ್ತಾನ. ಇದನ್ನ ಏನಲ್ಲ ಸ್ನೇಹಿತರೆ, ರವಿಕೀರ್ತಿ ಐಹೊಳೆ ಶಾಸನದಲ್ಲಿ, ಯಾರು ರವಿಕೀರ್ತಿ ಅನ್ನೋದಲ್ಲ, ಐಹೊಳೆ ಶಾಸನದಲ್ಲಿ ಏನಪ್ಪಾ ಅಂದ್ರೆ ಐಹೊಳೆ ಶಾಸನ ಬರೆದವರು ಯಾರಪ್ಪ ಅಂದ್ರೆ ರವಿಕೀರ್ತಿ. ಅವನು ಏನಪ್ಪಾ ಅಂದ್ರೆ ಇದರಲ್ಲಿ ಏನಪ್ಪಾ ಉಲ್ಲೇಖ ಮಾಡಿದಾನ ಅಂತ ಹೇಳ್ಬೋದು ನಾವು. ಅದೇ ರೀತಿ ಪುಲಿಕೇಶಿ ಎರಡನೇ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಎಕ್ಸಾಮ್ಸ್ ಅಲ್ಲಿ POK ಇದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೆನಪು ಮಾಡ್ಕೊಂಡು. ಹರ್ಷವರ್ಧನ ಮತ್ತು ಪುಲಿಕೇಶಿ ನಡುವೆ ಯುದ್ಧ ನಡೀತದ ಉತ್ತರದಲ್ಲಿ. ಅದು ಯಾವ ನದಿ ದಡದಲ್ಲಿ ನಡೆದೈತಿ ಅಂತೇಳಿ ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದು ನರ್ಮದಾ ನದಿಯ ದಡದಲ್ಲಿ ನಡೀತದ ಅಂತ ಹೇಳ್ಬೋದು. ನೋಡಿ, ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕ್ಲಾಸನ್ನು ಲೈಕ್ ಮಾಡಿರಿ ಮತ್ತು ಕ್ಲಾಸನ್ನು ಶೇರ್ ಮಾಡಿ. ಓಕೆ, ನಂತರ 17 ಪ್ರಶ್ನೆ. ಹೊರಪದರವು ಭೂಮಿಯ ಹೊರಗಿನ ಪದರವಾಗಿದೆ. ಪದರವಾಗಿದ್ದು ಅತಿ ಕಡಿಮೆಯಾದ ಸಮುದ್ರದ ಹೊರಪದರ ಮತ್ತು ಭೂಖಂಡದ ಹೊರಪದರವು ಸಾಮಾನ್ಯವಾಗಿ ಹೆಚ್ಚು ಪೆಲ್ಲಿಕ್ಸ್ ಬಂಡೆಗಳನ್ನು ಒಳಗೊಂಡಿರುವ ದ್ರವರಾಶಿಯಿಂದ ಭೂಮಿಯ ಶೇಕಡಾವಾರು ಎಷ್ಟು % ಒಳಗೊಂಡಿದೆ ಅಂತ ಕೇಳಿದ್ದಾರೆ ಅವರು. ಆನ್ಸರ್ ಮಾಡಿ ನೋಡೋಣ ಅದಕ್ಕೆ. ಐದು % ಏನಪ್ಪ ಒಳಗೊಂಡಿದೆ. ನೋಡಿ ಸ್ನೇಹಿತರೆ, ನಮ್ಮ ಭೂಮಿಯಲ್ಲಿ ನೋಡಿ ಒಂದು ಏನು ಬರ್ತದಪ್ಪ ಅಂದ್ರೆ ಫಸ್ಟಿಗೆ ಏನಪ್ಪ ಅಂದ್ರೆ ಕೋರ್ ಅಂತ ಕರಿತೇವೆ. ಓಕೆ, ಕೋರ್ ಅಂತ ಕರಲ್ಲ, ಕ್ರಸ್ಟ್ ಅಂತ ಕರಿತೇವೆ. ಓಕೆ,
ಕ್ರಸ್ಟ್ ಅಂತ ಕರಿತೇವೆ. ಕ್ರಸ್ಟ್ ಅಂತ ಕರಿತೇವೆ. ಅನಂತರ ಅಪ್ಪರ್ ಮೆಂಟಲ್ ಅಂತ ಕರಿತೇವೆ. ಅಪ್ಪರ್ ಮೆಂಟಲ್ ಅಂತ ಕರಿತೇವೆ. ಅನಂತರ ಮೆಂಟಲ್ಲು, ಅನಂತರ ಔಟರ್ ಕೋರು, ಅನಂತರ ಇನ್ನರ್ ಕೋರು ಅಂತ ಕರಿತೇವೆ. ಔಟರ್ ಕೋರು ಅನಂತರ ಇನ್ನರ್ ಕೋರ್ ಅಂತ ಕರಿತೇವೆ. ಈ ಕ್ರಸ್ಟ್ ಏನದಲ್ಲ ಭೂಮಿ ಅತ್ಯಂತ ಮೇಲ್ಮೈ ಪದರ ಅಂತ ಕೂಡ ನಾವು ಕರಿಬಹುದು. ಓಕೆ, ಇನ್ನೊಂದು ಸ್ವಲ್ಪ ನಿಮ್ಗೆ ನಾನು ಇದು ಡೈಗ್ರಾಮ್ ಹಾಕಿ ಹೇಳೋದಾದ್ರೆ, ನೋಡಿ, ಇದಕ್ಕೆ ಏನು ಭೂಮಿಯ 500 ಕಿಲೋಮೀಟರ್ ಒಳಗಡೆ, ಏನು 500 ಕಿಲೋಮೀಟರ್ ಕೆಳಗಡೆ ಏನದಲ್ಲ, ಇದಕ್ಕೆ ಏನಪ್ಪ ಅಂದ್ರೆ ಇನ್ನರ್ ಕೋರ್ ಅಂತ ಕರಿತೇವೆ. ಏನು ಇನ್ನರ್ ಕೋರ್ ಅಂತ ಕರಿತೇವೆ. ಓಕೆ, 500ರಿಂದ 2000 ಕಿಲೋಮೀಟರ್, 5000 500 ಅಲ್ಲ, ಇದು 5000 ಕಿಲೋಮೀಟರ್. ಓಕೆ, 5000ರಿಂದ 2900 ಕಿಲೋಮೀಟರ್ಗೆ, 2900 ಕಿಲೋಮೀಟರ್ಗೆ ಇದಕ್ಕೆ ಏನಪ್ಪ ಅಂದ್ರೆ ಔಟರ್ ಕೋರ್ ಅಂತ ಕರಿತೇವೆ. ಓಕೆ, ಅದಾದ ನಂತರ ಇಲ್ಲಿ ಏನಪ್ಪ ಅಂದ್ರೆ ಮೆಂಟಲ್ ಬರ್ತದ. ಅನಂತರ ಇಲ್ಲಿ ಏನಪ್ಪ ಅಂದ್ರೆ ಅಸ್ತಿನೋಸ್ಫಿಯರ್ ಬರ್ತದ. ಇಲ್ಲೇನು ಬರ್ತದ? ಅಸ್ತಿನೋಸ್ಫಿಯರ್ ಬರ್ತದ. ಮತ್ತು ಈ ಭಾಗ ಏನದಲ್ಲ, ಇಲ್ಲಿ ಏನಪ್ಪ ಅಂದ್ರೆ ನಮಗೆ ಕ್ರಸ್ಟ್ ಅನ್ನೋದು ಬರ್ತದ. ಇಲ್ಲಿ ಬರ್ತದೆ. ಓಕೆ, ಇದು ಮಧ್ಯ ಏನಪ್ಪಾ ಅಂದ್ರೆ ಈ ಮೆಂಟಲ್ ಮತ್ತು ಈ ಅಸ್ತಿನೋಸ್ಫಿಯರ್ ಏನದಲ್ಲ, ಈ ಅಸ್ತಿನೋಸ್ಫಿಯರ್ ಇದ್ರ ಮಧ್ಯ ಇಲ್ಲಿ ಏನಪ್ಪಾ ಅಂದ್ರೆ ಲಿಥೋಸ್ಫಿಯರ್ ಅಂತ ಕಂಡು ಬರ್ತದ. ಅಸ್ತಿನೋಸ್ಫಿಯರ್ ಮತ್ತು ಮೆಟಲ್ ಮಧ್ಯೆ ಯಾವುದು? ಲಿಥೋಸ್ಫಿಯರ್ ಅಂತ ಕಂಡು ಬರ್ತದ. ಲಿಥೋಸ್ಫಿಯರ್ ಅಂತ ಬರ್ತದ. ಓಕೆ, ಇದು ಮೊದಲಿಗೆ ಏನು ಇನ್ನರ್ ಕೋರ್ ಇದು ಸಾಲಿಡ್ ಘನರೂಪದಲ್ಲಿದೆ, ಇದು ಸಾಲಿಡ್ ಅಲ್ಲಿದೆ. ಮತ್ತು ಇದು ಔಟರ್ ಕೋರ್ ಏನದಲ್ಲ, ಇದು ಏನಪ್ಪಾ ಅಂದ್ರೆ ಲಿಕ್ವಿಡ್ ಅದಿದೆ. ಓಕೆ, ಲಿಕ್ವಿಡ್ ಇದರಲ್ಲಿ ಇದೆ ಇದು. ಓಕೆ, ಇದು ಕೂಡ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ ಸಂವಿಧಾನದ ಸ್ವತಂತ್ರ ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಎರವಲು ಪಡೆಯಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ಕೂಡ ನಿಮಗೆ ಒಂದು ಹೋಮ್ವರ್ಕ್. ನಾನು ಇದು ಉತ್ತರ ಹೇಳ್ತೀನಿ. ಓಕೆ, ಫ್ರೆಂಚ್ ದೇಶದಿಂದ ಏನಾದ್ರು ಸಮಾನತೆ, ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯ ಪಡೆದುಕೊಂಡಿದ್ದೇವೆ. ಓಕೆ, ಇದು ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಆಯ್ತಾ? ನೆಕ್ಸ್ಟ್ 19ನೇ ಪ್ರಶ್ನೆ. ಯಾಕಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಂತ ಪೇಜ್ ಬಿಟ್ಟಿದ್ದೆ, ಮಾಡಲಿಲ್ಲ. ಫಿಲಿಪ್ಸ್ ಕರ್ವ್ ಪ್ರಕಾರ ನಿರುದ್ಯೋಗ ಮತ್ತು ಆರ್ಥಿಕತೆಯಲ್ಲಿ ಹಣದುಬ್ಬರದ ನಡುವೆ ಸಂಬಂಧವೇನು ಅಂತ ಕೇಳಿದ್ದಾರೆ. ಅನುಸಾರ ಮಾಡಿ ನೋಡೋಣ. ಇದಕ್ಕಾದ್ರೂ ಅವೆರಡು ಏನಪ್ಪ ಅಂದ್ರೆ ವಿಲೋಮ ಅನುಪಾತದಲ್ಲಿ ಇರುತ್ತವೆ. ಏನು ಫಿಲಿಪ್ಸ್ ಕರ್ವ್ ಏನಿರ್ತದಲ್ಲ, ಫಿಲಿಪ್ಸ್ ಕರ್ವ್ ಇರ್ತದೆ ಹಣದುಬ್ಬರ ಮತ್ತು ನಿರುದ್ಯೋಗ ಬಗ್ಗೆ ಏನಪ್ಪ ಅಂದ್ರೆ ಈ ಫಿಲಿಪ್ಸ್ ಕರ್ವ್ ಹೇಳುತ್ತದ. ಯಾವಾಗ ಏನಪ್ಪ ಅಂದ್ರೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಇರ್ತದೋ, ಯಾವಾಗ ನಿರುದ್ಯೋಗ ಸಮಸ್ಯೆ ಕಡಿಮೆ ಇರ್ತದೋ ಅವಾಗ ಏನಪ್ಪ ಅಂದ್ರೆ ಕಾರ್ಮಿಕರ ಬೇಡಿಕೆನೆಲ್ಲ ಜಾಸ್ತಿ ಇರ್ತದ ಅಂತ ನಾವು ಹೇಳ್ಬೋದು. ಓಕೆ, ಅನಂತರ 20ನೇ ಪ್ರಶ್ನೆ, ಸ್ವಚ್ಛ ಭಾರತ ಅಭಿಯಾನ ಗ್ರಾಮೀಣಗೆ ಯಾವ ಸಚಿವಾಲಯ ಕಾರಣವಾಗಿದೆ ಅಂತ ಕೇಳಿದರೆ? ಜಲಶಕ್ತಿ ಸಚಿವಾಲಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅನ್ನೋದಲ್ಲ ಇದಕ್ಕೆ ಕಾರಣವಾಗಿದೆ. ಈ ಸ್ವಚ್ಛ ಭಾರತ ಅಭಿಯಾನದಲ್ಲ ಸ್ನೇಹಿತರೆ ಯಾವಾಗ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಲಾಗಿತ್ತು ಅಂತ ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ರೆ, ಇದು ಏನಪ್ಪ ಅಂದ್ರೆ 2ನೇ ಅಕ್ಟೋಬರ್ 2014 ಏನಪ್ಪ ಅಂದ್ರೆ ಇದನ್ನ ರಚನೆ ಮಾಡಲಾಗಿತ್ತು ಅಂತ ನಾವು ಹೇಳ್ಬೋದು. ಓಕೆ, ಇಷ್ಟು ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಾನು ಮುಗಿಸಿದೆ ಸ್ನೇಹಿತರೆ. ಕಂಪ್ಲೀಟ್ ಏನಪ್ಪ ಅಂದ್ರೆ ಐ ಥಿಂಕ್ ನೋಡಿ 20 ಪ್ರಶ್ನೆಗಳ ಕಂಪ್ಲೀಟ್ ನಾನು ನಿಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಾನು ನಿಮ್ಮ ಮುಂದೆ ಬಿಡಿಸಿದೆ ಸ್ನೇಹಿತರೆ. ನಿಮಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಏನಾದರೂ ಇಷ್ಟವಾಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಕ್ಲಾಸನ್ನು ಲೈಕ್ ಮಾಡ್ರಿ, ಕ್ಲಾಸನ್ನು ಶೇರ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ.
ಮತ್ತು ಆದಷ್ಟು ಈ ಕ್ಲಾಸನ್ನು ಶೇರ್ ಮಾಡಲು ಟ್ರೈ ಮಾಡಿರಿ. ಮತ್ತು ಈ PDF ನಿಮ್ಗೆ ಏನಾದರೂ ಬೇಕಂದ್ರೆ ಈ ಕರ್ನಾಟಕ ಕರಿಯರ್ ಅಕಾಡೆಮಿ ಅನ್ನೋ ಟೆಲಿಗ್ರಾಮ್ ಚಾನಲ್ ಇದೆ. ಓಕೆ, ಅದು ಚಾನಲ್ ಲಿಂಕು ಇಲ್ಲಿ ನೀವು ಜಾಯಿನ್ ಆಗಿ ಈ PDF ಅನ್ನ ಅಲ್ಲಿ ನೀವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಸ್ನೇಹಿತರೆ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಗುಡ್ ಡೇ.